ನಮಸ್ಕಾರ ಮೇಡಮ್. ಓಂ ಶ್ರೀ ಗುರುಭ್ಯೋ ನಮಃ. ಚಿದಂಬರ ಮಠಾಧೀಶ್ವರಂ ಚಿದಾನಂದಾವಧೂತ ಯತೀಶ್ವರಂ ಶಿಷ್ಯ ಪ್ರಶಿಷ್ಯ ವಾಡಿಹ ಬೋಧಕಂ ಗುರುಮಾಶ್ರಯೇ ಯದಿಂಚಿ ಕಮಲದ್ವಂದ್ವಂ ತಾಪತ್ರಯ ನಿವಾರಣಂ ಶಾಂತೈಕ್ಯ ಪದದಂ ವಂದೇ ಚಿದಾನಂದಾವಧೂತಾಂ ಮಹಂ ಭಜೆ ಭಜೆ. ಶಂಕರಲಿಂಗ ಗುರುಸ್ಮರಣೆ ಮಾಡಿದಂಥ ಗಾಯಕರಿಗೂ, ಶಂಕರಲಿಂಗ ಭಗವಾನರ ಸತ್ಸಂಗದ ಸರ್ವ ಸದಸ್ಯರು ಹಾಗೂ ಬೇರೆ ಬೇರೆ ಭಾಗಗಳಿಂದ ಚಿದಾನಂದ ಅವಧೂತ ಮಹಾತ್ಮರ ಚರಿತ್ರೆ ಮತ್ತು ಸಾಹಿತ್ಯ ಸಾಧನೆ ಶ್ರವಣ ಮಾಡಲಿಕ್ಕೆ ನಮ್ಮೊಂದಿಗೆ ಕಿವಿಗೊಟ್ಟಂಥ ಸದ್ಭಕ್ತರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅನಂತ ಧನ್ಯವಾದಗಳನ್ನು ಹೇಳ್ತಾ, ಏನೋ ನಾವು ಎಷ್ಟು ಶಾಸ್ತ್ರಾಭ್ಯಾಸ ಮಾಡಿದೆವೋ, ಅಭ್ಯಾಸ ಮಾಡಿದ್ರಲ್ಲಿ ಎಷ್ಟು ಮಟ್ಟಿಗೆ ನಮಗೆ ನೆನಪಾಯಿತೋ ಅಷ್ಟನ್ನು ಮಾತ್ರ ನಿಮ್ಮ ಮುಂದೆ ಇಡಕ್ಕೆ ನನಗೆ ಒಂದು ಒಳ್ಳೆಯ ಉತ್ತಮ ಅವಕಾಶವನ್ನು ನೀವು ನಿರೂಪಕರು ಏನು ಹೇಳ್ತಾ ಇದ್ರು, ನೀವು ಇದ್ರೇನೆ ನಮಗೇನಾದರೂ ಹೇಳೋದಕ್ಕೆ ಅವಕಾಶ. ಹಾಗಾಗಿ ನಿಮ್ಮಂಥ ಪುಣ್ಯಾತ್ಮರು ಸಿಕ್ಕಿರೋದ್ರಿಂದ, ಇದನ್ನು ಕೇಳಬೇಕು ಅನ್ನೋ ಮಹದಾಸೆ ನಿಮಗೆ ಇರೋದ್ರಿಂದ ನಾನು ಅನಿಸಿಕೆಗಳನ್ನು ತಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಒಂದು ಸದಾವಕಾಶ ಈ ಶಂಕರಲಿಂಗ ಭಗವಾನರ ಸತ್ಸಂಗ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ಸಹ ಧನ್ಯವಾದಗಳನ್ನ ಹೇಳ್ತಾ, ಚಿದಾನಂದ ಅವಧೂತರ ಒಂದು ಸಾಧನೆ, ಅದರ ಜೊತೆಗೆ ಅವರು ಲೋಕ ಕಲ್ಯಾಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಅದರ ಜೊತೆಗೆ ಅನೇಕ ವಿಧವಾದ ಆಧ್ಯಾತ್ಮ ಚಿಂತಕರಿಗೆ ಸಹಾಯ ಆಗ್ತಕ್ಕಂಥ ನಾನಾ ವಿಧದ ಸಾಹಿತ್ಯವನ್ನ ಅವರು ರಚಿಸಿ ನಾಡಿಗೆ ಬಿಟ್ಕೊಟ್ಟು ಹೋಗಿದ್ದಾರೆ. ಅವರನ್ನ ನೋಡಿದರೆ ಅವರು ಸಗುಣೋಪಾಸಕರು ಹೌದು ಅನ್ಸುತ್ತೆ, ಹಾಗೆ ಜ್ಞಾನ ಮಾರ್ಗದ ನಿರ್ಗುಣೋಪಾಸಕರು ಹೌದು ಅಂತ ಎರಡೂ ಕಂಡುಬರುತ್ತೆ. ಇಂಥ ಮಹಾತ್ಮರನ್ನ ನಾವು 1 ಗಂಟೆಗಳ ಕಾಲ ಅವರ ಚಿಂತನೆಯಲ್ಲಿ ನಮ್ಮ ಸಮಯವನ್ನ ವಿನಿಯೋಗಿಸ್ತಿದೀವಲ್ಲ, ಅದು ಕೇಳೋರ್ಗೂ ಹೇಳೋರ್ಗೂ ಮೋಕ್ಷಕ್ಕೆ ಒಂದು ಹಾದಿ, ಒಂದು ಮೆಟ್ಟಲಾಗಿ ನಾವು ಅವರ ಜೀವನವನ್ನ ತೆಗೆದುಕೊಳ್ತಾ ಇದ್ವಿ. ಅದನ್ನು ಮೆಲುಕಾಗ್ತಾ ನಮ್ಮ ಮನವನ್ನ ಮನೋನ್ಮನಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ವಿ. ಈಗ ಅವರ ಸಾಹಿತ್ಯದ ವಿಚಾರ ಬಂದಾಗ ಅವರು ಸುಮಾರು 20 ಗ್ರಂಥಗಳನ್ನು ಬರೆದಿದ್ದಾರೆ. ಆದರೆ ಕೆಲವು ಪ್ರಿಂಟ್ ಆಗಿದ್ದಾವೆ, ಕೆಲವು ಪ್ರಿಂಟ್ ಆಗಿಲ್ಲ, ಕೆಲವು ಇನ್ನೂ ಹಸ್ತಪ್ರತಿ ರೂಪದಲ್ಲೇ ಇದ್ದಾವೆ. ಆದರೆ ಒಂದು 10 ಗ್ರಂಥಗಳನ್ನ ನಾನು ಎಲ್ಲೆಲ್ಲೋ ಶೋಧನೆ ಮಾಡಿ ಪ್ರಯತ್ನ ಮಾಡಿ ಅವನ್ನೆಲ್ಲ ಸಂಗ್ರಹಿಸಿ ಓದೋದಕ್ಕೆ ಒಂದು ಅವಕಾಶ ಆಯಿತು. ಆ ಓದಿದಾಗ ಗೊತ್ತಾಗುತ್ತೆ ಇವರಿಗೆ ವೇದಾಂತದ ಅಭ್ಯಾಸ ಮತ್ತು ಅದರ ಆಳ ಎಷ್ಟರ ಮಟ್ಟಿಗೆ ಇದೆ ಅಂತ ಅನ್ಸುತ್ತೆ. ಎಲ್ಲ ವೇದಾಂತ ಸಾರವನ್ನೇ ಇವರು ಸಂಗ್ರಹಿಸಿ ಜ್ಞಾನ ಸಿಂಧುವನ್ನ ಬರೆದಿದ್ದಾರೆ ಅಂತ ಅನ್ಸುತ್ತೆ. ಸಾಧಕ ಮಹಾತ್ಮರು ಎಲ್ಲರಿಗೂ ಅನ್ವಯ ಆಗ್ತಕ್ಕಂಥ ಒಂದು ಸಮನ್ವಯ ಗ್ರಂಥವನ್ನ ರೂಪಿಸಿದ್ದಾರೆ ಅಂತ ನಾನು ಭಾವಿಸ್ಕೊಳ್ತೀನಿ. ಚಿದಾನಂದ ಅವಧೂತರದು ಈ ಗ್ರಂಥ ಮೊದಲಿಗೆಲ್ಲ ಹಸ್ತಪ್ರತಿ ರೂಪದಲ್ಲೇ ಇದ್ದಿದ್ದು. ಆದರೆ ಪ್ರಪ್ರಥಮವಾಗಿ 1867ರಲ್ಲಿ ಕರ್ನಾಟಕ ಮುದ್ರಾಕ್ಷರ ಶಾಲೆ ಅಂತ ಬೆಂಗಳೂರು ಅವರು 46 ಅಧ್ಯಾಯ ಉಳ್ಳಂತ ಒಂದು ಗ್ರಂಥವನ್ನು ಪ್ರಕಟಣೆ ಮಾಡ್ತಾರೆ.
ಅದೇ ಪ್ರಥಮ ಪ್ರಿಂಟ್ ಆಗಿ ಜ್ಞಾನ ಸಿಂಧು ಬಂದಿದ್ದು. ಅದಾದ ಮೇಲೆ ಎರಡನೇದು ವಿಜ್ಞಾನ ಸಿಂಧು ಅಂತ ಒಂದು ಗ್ರಂಥ ಬರುತ್ತೆ. ಜ್ಞಾನ ಸಿಂಧುವನ್ನೇ ವಿಜ್ಞಾನ ಸಿಂಧು ಅಂತ ಪ್ರಿಂಟ್ ಹಾಕ್ಸಿದ್ದಾರೆ. ಅದು ಇಳಕಲ್ನವರು ಗುರುನಾಥಪ್ಪ ನಾಗಲೋಟಿ ಅಂತ ಹೇಳಿ ಅವರು 49 ಅಧ್ಯಾಯ 3621 ಷಟ್ಪದಿಗಳನ್ನು ಉಳ್ಳಂತ ಗ್ರಂಥವನ್ನ ಅವ್ರು ಪ್ರಿಂಟ್ ಹಾಕ್ಸಿದ್ದಾರೆ. ಅದಾದ್ಮೇಲೆ 1888ರಲ್ಲಿ ಮದ್ರಾಸ್ನಲ್ಲಿ ಒಂದು ಸುಜ್ಞಾನ ಸಿಂಧು ಅಂತ ಒಂದು ಗ್ರಂಥ ಪ್ರಿಂಟ್ ಹಾಕಿಸ್ತಾರೆ. ಅಂದ್ರೆ ಜ್ಞಾನ ಸಿಂಧು, ವಿಜ್ಞಾನ ಸಿಂಧು, ಸುಜ್ಞಾನ ಸಿಂಧು ಎಲ್ಲ ಒಂದೇ, ಕಥಾವಸ್ತು ಎಲ್ಲ ಒಂದೇ, ವಿಷಯ ಎಲ್ಲ ಒಂದೇ, ಆದರೆ ಟೈಟಲ್ ಮಾತ್ರ ಬೇರೆ ಬೇರೆ ಹೆಸರಲ್ಲಿ ಇಟ್ಕೊಂಡಿದ್ದಾರೆ. 1888ರಲ್ಲಿ ಮಡ್ರಾಸಲ್ಲಿ ಪ್ರಿಂಟ್ ಮಾಡಿಸ್ತಾರೆ. ಅದೆಂತ ಅವರು ಸದ್ಭಕ್ತರಾಗಿರ್ಬೇಕು. ರಾಣೆಬೆನ್ನೂರವರು ಪಕ್ಕದಲ್ಲೇ ಜೋಯಿಸರಳ್ಳಿ ಅಂತ ಶ್ರೀ ಬಸವಣ್ಣಪ್ಪ ಕಾಯಕದ ಅಂತ ಹೇಳಿ ಈ ಗ್ರಂಥವನ್ನ ಅವರು ಮಡ್ರಾಸಲ್ಲಿ ಪ್ರಿಂಟ್ ಹಾಕ್ಸ್ಕೊಂಡು ಬರ್ತಾರೆ. ಇಂಥ ಮಹಾತ್ಮರು ಈ ಜ್ಞಾನಸಿಂಧು ಗ್ರಂಥವನ್ನ ಅಚ್ಚಾಕ್ಸಿದ್ರಿಂದ ನಾವೆಲ್ಲ ಓದೋದಕ್ಕೆ, ಅಭ್ಯಾಸ ಮಾಡಲಿಕ್ಕೆ, ವೇದಾಂತ ಸಾರವನ್ನ ತಿಳ್ಕೊಳ್ಳಿಕ್ಕೆ ಇವರೆಲ್ಲ ಬಹಳ ಉಪಕಾರ ಮಾಡಿದ್ದಾರೆ. ಹಾಗಾಗಿ ಒಮ್ಮೆ ಅವ್ರನ್ನೆಲ್ಲ ನಾನು ಸ್ಮರಣೆ ಮಾಡಿ ಅವರಿಗೆ ಕೃತಜ್ಞತೆ ಅರ್ಪಿಸಬೇಕು ಅಂತ ಭಾವನೆ ಬಂತು. ಹಾಗಾಗಿ ಅವರ ಇದನ್ನೆಲ್ಲ ನಾನು ಸ್ಮರಣೆ ಮಾಡ್ತಾ ಇದ್ದೀನಿ. ಇದಾದ ಮೇಲೆ 1990ರಲ್ಲಿ ಶ್ರೀ ಹುರುಕಡ್ಲಿ ಅಜ್ಜ ಕಾಲೇಜಿನವರು, ಅಂದ್ರೆ ಹುರುಕಡ್ಲಿ ಅಜ್ಜನವರು ದೇವಿ ಉಪಾಸಕರೇ, ಅವ್ರ ಹೆಸರಲ್ಲಿ ಒಂದು ಕಾಲೇಜ್ ಇದೆ ಧಾರವಾಡದಲ್ಲಿ. ಅವರು ಧಾರವಾಡ ಭಾಗದಲ್ಲಿ ಹುರುಕಡ್ಲಿ ಅಜ್ಜವರು ಅಂತ ತುಂಬಾ ಹೆಸರುವಾಸಿಯಾದವರು. ಅವರು ಜ್ಞಾನ ಸಿಂಧುವನ್ನ ಪ್ರಿಂಟ್ ಮಾಡಿಸ್ತಾರೆ 1990ರಲ್ಲಿ. ಡಾಕ್ಟರ್ GS ಕಾಪ್ಸೆ ಮತ್ತು ಶ್ರೀ RB ಕಂಠಿ ಅಂತ ಹೇಳಿ ಇವರಿಬ್ರು ಕೂಡಿ ಸಂಪಾದನೆ ಮಾಡಿರ್ತಕ್ಕಂಥ ಗ್ರಂಥ ಜ್ಞಾನ ಸಿಂಧು. ಇದಾದ್ಮೇಲೆ ಇತ್ತೀಚೆಗೆ 2024ರಲ್ಲಿ ಸನ್ಮಾನ್ಯ ಮಲೇಪುರಂ G. ವೆಂಕಟೇಶ್ ಅವರು ಬೆಂಗಳೂರಲ್ಲಿ ಉದಯ ಪ್ರಕಾಶನ ವತಿಯಿಂದ ಇತ್ತೀಚೆಗೆ ಜ್ಞಾನ ಸಿಂಧು ಗ್ರಂಥವನ್ನ ಪ್ರಿಂಟ್ ಹಾಕಿದ್ದಾರೆ. ಹೀಗೆ ಜ್ಞಾನ ಸಿಂಧು ಹೇಗೆ ಹೊರಗೆ ಬಂದಿದೆ ಹಸ್ತಪ್ರತಿಯಿಂದ ಅಂತ ಹೇಳಿ ಸುಮ್ಮನೆ ಒಂದು ಅವಲೋಕನ ಮಾಡಿದೆ, ಜನಗಳಿಗೆ ಗೊತ್ತಿರ್ಲಿ ಅಂತ ಹೇಳಿ. 46 ಅಧ್ಯಾಯದ್ದು ಇದೆ, 49 ಅಧ್ಯಾಯದ್ದು ಇದೆ. ಒಟ್ಟಾರೆ 3600 ಭಾಮಿನಿ ಷಟ್ಪದಿ ಪದ್ಯಗಳಿರ್ತಕ್ಕಂಥ ಒಂದು ಗ್ರಂಥ ಅಂತ ಅಷ್ಟರ ಮಟ್ಟಿಗೆ ತಿಳ್ಕೊಂಡ್ರೆ ಸಾಕು ಅಂತ ಕಾಣಿಸುತ್ತೆ. ಇನ್ನು ಈ ಜ್ಞಾನ ಸಿಂಧು ಗ್ರಂಥದ ಕಥಾವಸ್ತುವಿನ ಬಗ್ಗೆ ಚಿದಾನಂದ ಅವಧೂತರ ವಿಚಾರವನ್ನ ಗಮನಿಸಿದಾಗ ನಮ್ಮ ಮನಸ್ಸಿನಲ್ಲಿ ಒಡಮೂಡುವ ಅಭಿಪ್ರಾಯಗಳೇನೆಂದ್ರೆ, ಜನಸಾಮಾನ್ಯರು ಎಲ್ಲರಲ್ಲೂ ಕೂಡ ಮೂಡುತ್ತೆ ಇಂಥದ್ದು. ಸಾಮಾನ್ಯವಾಗಿ 100ಕ್ಕೆ 90 ಭಾಗ ಜನ ಸಾಮಾನ್ಯ ದೃಷ್ಟಿಯಿಂದ ಈ ಪ್ರಪಂಚವನ್ನ ನೋಡೋದಿದೆ. ಸ್ವಭಾವತಃ ಎಲ್ಲರೂ ಕೂಡ ಪ್ರಪಂಚಮುಖಿಯಾಗೆ ವಿಚಾರಗಳನ್ನ ಗ್ರಹಿಸೋದು ಒಂದಿದೆ, ಅದು ಸಾಮಾನ್ಯ ದೃಷ್ಟಿ ಅಂತ. ಇನ್ನೊಂದು, ನಾವು ಪ್ರಪಂಚಮುಖಿ ಆದ್ರೆ ವೈಜ್ಞಾನಿಕ ದೃಷ್ಟಿಯಿಂದ ಅದರ ರಹಸ್ಯವನ್ನ ಭೇದಿಸೋದು ಒಂದು ದೃಷ್ಟಿಕೋನ ಇದೆ ನಮ್ಮಲ್ಲಿ. ಅದು ಬಿಟ್ರೆ ಮೂರನೆಯದಾಗಿ ಯಥಾರ್ಥ ದೃಷ್ಟಿಕೋನ ಅಥವಾ ವಾಸ್ತವಿಕ ದೃಷ್ಟಿಕೋನದಲ್ಲಿ ಈ ಪ್ರಪಂಚ ಮತ್ತು ಪ್ರಪಂಚದ ರಹಸ್ಯ ಭೇದಿಸೋದಕ್ಕೆ 3 ದೃಷ್ಟಿಗಳಲ್ಲಿ ಇರೋದನ್ನ ನಾವು ಅಧ್ಯಾತ್ಮ ಲೋಕದಲ್ಲಿ ಗಮನಿಸ್ತೇವೆ. ನಮ್ಮ ಜೀವನದಲ್ಲಿ ಹಲವಾರು ಸ್ತರಗಳಿದಾವೆ. ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ, ಹಾಗೆ ವೈಜ್ಞಾನಿಕ ಚಿಂತನೆಯೂ ಕೂಡ ಹಲವಾರು ಹಂತಗಳಲ್ಲಿ ನಮಗೆ ಜೀವನದಲ್ಲಿ ಬಂದು ಹೋಗ್ತಾ ಇರುತ್ತೆ ಇವೆಲ್ಲ ಚಿಂತನೆಗಳು, ಆಲೋಚನೆಗಳು. ಈ ಆಲೋಚನೆಗಳೆಲ್ಲ ಒಟ್ಟು ಕ್ರಮ ಎಲ್ಲಿಗೋಗಿ ನಿಲ್ಲುತ್ತೆ ಅಂದ್ರೆ, ಇಂಥ ತುಂಬಾ ಸಂಕೀರ್ಣವಾದ, ಜಟಿಲವಾದ ಈ ಪ್ರಪಂಚದ ಸೃಷ್ಟಿ ಆಗಿದ್ದು ಹೇಗೆ ಅನ್ನೋದೇ ಅವರೆಲ್ಲರ ಪ್ರಶ್ನೆ.
ಮೂರು ದೃಷ್ಟಿಕೋನದವರ ಪ್ರಶ್ನೆನೂ ಹಾಗೇನೆ. ಈ ಪ್ರಪಂಚ ಸೃಷ್ಟಿ ಹೇಗಾಯ್ತು, ಇದರ ಕರ್ತೃ ಯಾರು ಅನ್ನೋದು. ಅಥವಾ ಹಲವಾರು ಸ್ತರಗಳಲ್ಲಿ ಏನು ಚಿಂತನಾಶೀಲರು ಬುದ್ಧಿಜೀವಿಗಳಿದ್ದಾರೆ, ಅವರು ಆಲೋಚನೆ ಮಾಡೋದು ಈ ಸಂಕೀರ್ಣಮಯವಾದ ಜಗತ್ ಸೃಷ್ಟಿ ಆಗಿದ್ದು ಹೇಗೆ ಅನ್ನೋದು ಭೇದಿಸ್ಬೇಕು ಅಂತ. ಈ ಭೇದಿಸಕ್ಕೆ ಹೊರಟಾಗ ಎರಡು ತರ ವಿಶ್ಲೇಷಣೆಯನ್ನ ನೀವು ಜ್ಞಾನ ಸಿಂಧುವಿನಲ್ಲಿ ತತ್ವ ನಿರ್ಣಯ ಎಂಬ ಒಂದು ಅಧ್ಯಾಯ ಬರುತ್ತೆ, ಅದರಲ್ಲಿ ಗಮನಿಸಬಹುದು. ಒಂದು, ಎಲ್ಲರ ಜೀವನದಲ್ಲಿ ಬರ್ತಕ್ಕಂಥದ್ದು ಮೊಟ್ಟ ಮೊದಲನೆಯದಾಗಿ ಐಹಿಕ ಬೆಳವಣಿಗೆಯನ್ನ ವಿಶ್ಲೇಷಣೆ ಮಾಡೋದು ಒಂದಿದೆ. ಎಲ್ಲೋ ಅಪರೂಪಕ್ಕೆ ಕೆಲವು ಜನ ಮಾತ್ರ ಪಾರಮಾರ್ಥಿಕ ಬೆಳವಣಿಗೆ ಮತ್ತು ಅದರ ಮುನ್ನಡೆಯನ್ನ ವಿಶ್ಲೇಷಣೆ ಮಾಡೋರು ಸಿಗ್ತಾರೆ. ಪಾರಮಾರ್ಥಿಕ ಮುನ್ನಡೆಯಲ್ಲಿ ಹೆಜ್ಜೆ ಹಾಕಿ ಹೋದವರ ಸಾಲಿನಲ್ಲಿ ಅಂತ ಅನೇಕ ದಾರ್ಶನಿಕರು, ಮುನಿಗಳು, ತಪಸ್ವಿಗಳು ಇದ್ದಾರೆ. ಅದರಲ್ಲಿ ಒಬ್ರು ಶ್ರೇಷ್ಠರು ಅಂತಂದ್ರೆ 17ನೇ ಶತಮಾನದಲ್ಲಿ ಆಗಿ ಹೋದಂತ ಮಹಾನೀಯರು, ಅವಧೂತ ಚಕ್ರವರ್ತಿ ಅಂತ ನಾವೇನ್ ಗುರ್ತಿಸ್ತೀವಿ. ಆ ಚಿದಾನಂದ ಅವಧೂತರು ಪಾರಮಾರ್ಥಿಕ ಮುನ್ನಡೆಯಲ್ಲಿ ಜೀವನ ಸಾಗಿಸಿದವರು. ನಾವು ಏನಿದ್ರು ಪ್ರಶ್ನೆ ಮಾಡೋದು, ಈ ಸಮಷ್ಟಿ ವ್ಯಕ್ತಿತ್ವ ಅಂತ ಏನಿದೆ ಅಥವಾ ಸಮಷ್ಟಿ ಪ್ರಜ್ಞೆ ಏನಿದೆ, ಈ ಸಮಷ್ಟಿ ಪ್ರಜ್ಞೆಗೆ ನಮ್ಮ ಪಾರಮಾರ್ಥಿಕ ನಡೆನುಡಿಗಳು ಎಷ್ಟರ ಮಟ್ಟಿಗೆ ಪೂರಕವಾಗ್ತವೆ. ನಮ್ಮದೇ ಆದ ವ್ಯಷ್ಟಿ ವ್ಯಕ್ತಿತ್ವ ಅಂತೂ ನಮ್ಗಿದೆ, ಆದ್ರೆ ಸಮಷ್ಟಿ ವ್ಯಕ್ತಿತ್ವದಲ್ಲಿ ಲೀನ ಆಗೋದು ಹೇಗೆ ಅಂತ. ವ್ಯಷ್ಟಿ ಸಮಷ್ಟಿ ಅಂತ ಇನ್ನು ಬಿಡಿಸಿ ಸರಳವಾಗಿ ಹೇಳೋದಾದ್ರೆ, ಜೀವಸೀವರಾಗುವ ಬಗೆ ಹೇಗೆ ಅಂತ. ಜೀವನು ಶಿವನಾಗುವ ಬಗೆ ಹೇಗೆ ಅನ್ನೋದೇ ಈ ಸಮಷ್ಟಿ ಮತ್ತು ವ್ಯಷ್ಟಿ ಜೀವನದ ಮುಖ್ಯ ಉದ್ದೇಶ. ಇದನ್ನ ವಿಶ್ಲೇಷಣೆ ಮಾಡಕ್ ಹೋಗ್ತಾರಲ್ಲ ಮಹಾತ್ಮರು, ಬುದ್ಧಿಜೀವಿಗಳು, ಜ್ಞಾನಿಗಳು. ಜೀವನು ಶಿವನಾಗುವ ಬಗೆ ಹೇಗೆ, ಅವರದೇ ಆದ ದಾರಿನಲ್ಲಿ ಅವರದೇ ಆದ ಸಿದ್ಧಾಂತವನ್ನ ಈ ನಾಡಿನಲ್ಲಿ ಅನೇಕ ಜನರು ಬಹಳ ವಿಶಿಷ್ಟವಾಗಿ ಹೇಳ್ಬೇಕಂದ್ರೆ, ಈ ಮೂರು ಸಿದ್ಧಾಂತಗಳು ಕನ್ನಡ ನಾಡಿನಲ್ಲೇ ಬಂದ್ಬಿಟ್ಟಿದಾವೆ. ಇಡೀ ದೇಶ ತುಂಬಾ ಹೆಸರಾಗಿದ್ದಾವೆ, ವಿದೇಶದಲ್ಲೂ ಈ ಸಿದ್ಧಾಂತಗಳು ಪ್ರಸಿದ್ಧವಾಗಿದ್ದಾವೆ. ಆದ್ರೆ ದೇಶ ವಿದೇಶಗಳಲ್ಲಿ ಪ್ರಸಿದ್ಧ ಆಗಿರ್ತಕ್ಕಂಥ ಮೂರು ಸಿದ್ಧಾಂತಗಳು ಮತ್ತು ಮೂರು ಸಿದ್ಧಾಂತಗಳ ಪ್ರತಿಪಾದನೆ ಮಾಡ್ತಕ್ಕಂಥ ಮಹಾತ್ಮರು ಕನ್ನಡ ನಾಡಿನವರೇ ಆಗಿದ್ದಾರೆ. ಈ ನೆಲದಲ್ಲೇ ಬಂದಿದ್ದಾವೆ. ಈ ನೆಲ ಅದಕ್ಕೆಲ್ಲ ಆಶ್ರಯ ಕೊಟ್ಟಿದೆ. ಹಾಗಾದ್ರೆ ಆ ಸಿದ್ಧಾಂತಗಳು ಯಾವುವು? ಸೃಷ್ಟಿ ರಹಸ್ಯವನ್ನ ವಿಶ್ಲೇಷಣೆ ಮಾಡೋದು ಒಂದು, ಅದನ್ನ ವಿಶ್ಲೇಷಣೆ ಮಾಡ್ತಾ ಮಾಡ್ತಾ ಹೋದ ಹಾಗೆಲ್ಲ ತುದಿಗೆ ಹೋದಾಗ ಜೀವನೇ ಶಿವನಾಗದು ಹೇಗೆ ಅಂತ ಇನ್ನೊಂದು ಪ್ರಶ್ನೆ. ಇದನ್ನ ವಿಮರ್ಶೆ ಮಾಡಿದವರು, ಇದನ್ನ ಪ್ರತಿಪಾದನೆ ಮಾಡಿದವರು, ಆ ದಾರ್ಶನಿಕರು, ಮಹಾತ್ಮರು ನಮಗೆ ಮೂರು ಸಿದ್ಧಾಂತವನ್ನ ಕೈ ಕೊಟ್ಟು ಹೋಗಿದ್ದಾರೆ. ಅವ್ರು ಕಾಲಕ್ಕೆ ಅದರಲ್ಲಿ ಬದಲಾವಣೆನೂ ಮಾಡ್ಕೊಂಡಿದ್ದಾರೆ ಅನುಭಾವಿಗಳಾದವರು. ಅದರ ಪ್ರಯತ್ನ ಅಂತೂ ನಿರಂತರವಾಗಿ ನಡೆದೇ ಇದೆ. ಸೃಷ್ಟಿ ರಹಸ್ಯ ಏನು ಅಂತ ಪ್ರಯತ್ನ ನಿರಂತರವಾಗಿ ನಡೆದಿದೆ. ಭವಬಂಧನದಿಂದ ಬಿಡುಗಡೆಯಾಗೋದಿಕ್ಕೆ ಹೊಸ ಸಿದ್ಧಾಂತಗಳ ಪ್ರಯತ್ನವು ಈಗಲೂ ಸಹ ನಡೀತಲೇ ಇದೆ. ಆಧುನಿಕ ಕಾಲದಲ್ಲೂ ನಡೀತಾ ಇದೆ, ಎಲ್ಲಾ ಕಾಲದಲ್ಲೂ ಬರ್ತಲೇ ಇದೆ. ಆದ್ರೆ ನಾನು ಈಗ ತಗೊಂಡಿರೋದು ಜ್ಞಾನ ಸಿಂಧುವಿನಲ್ಲಿ ಉಲ್ಲೇಖ ಆಗಿರೋ ವಿಚಾರಗಳಲ್ಲಿ ಮೂರು ಸಿದ್ಧಾಂತಗಳನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಒಂದು ಅದ್ವೈತ ಸಿದ್ಧಾಂತ, ಇನ್ನೊಂದು ಮಾಧ್ವರ ದ್ವೈತ ಸಿದ್ಧಾಂತ, ಮತ್ತೊಂದು ರಾಮಾನುಜಾಚಾರ್ಯರ ವಿಶಿಷ್ಟ ಅದ್ವೈತ ಸಿದ್ಧಾಂತ ಅಂತ. ಒಂದೇ ಇದೆ, ಒಂದೇ ವಸ್ತು, ಅದೊಂದೇ ತುಂಬಿರೋದು ಅನ್ನೋದನ್ನ ಪ್ರತಿಪಾದಿಸುವವರು ಶ್ರೀಮದ್ ಭಗವಾನ್ ಶಂಕರಾಚಾರ್ಯರು, ಅವ್ರದ್ದು ಅದ್ವೈತ ಸಿದ್ಧಾಂತ. ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತದ ಮೂಲಕ ಈ ಸೃಷ್ಟಿ ರಹಸ್ಯವನ್ನು ಬೇಯಿಸಿಕೊಟ್ಟಿದ್ದಾರೆ.
ರಾಮಾನುಜಾಚಾರ್ಯರು 3 ತತ್ವಗಳನ್ನ ಅಳವಡಿಸಿಕೊಂಡು ವಿಶಿಷ್ಟ ಅದ್ವೈತ ಸಿದ್ಧಾಂತವನ್ನ ಹೇಳಿದ್ದಾರೆ. ಅದಾದ್ಮೇಲೆ 12ನೇ ಶತಮಾನದಲ್ಲಿ ಇತ್ತೀಚೆಗೆ ಬಂದಿದ್ದಂತೂ ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ ಅನ್ನೋದೊಂದು ಉಟ್ಕೊಂಡಿದೆ. ಅದ್ವೈತ ಸಿದ್ಧಾಂತ ಇರೋದು ಒಂದೇ, ಆದ್ರೆ ಅದಕ್ಕೆ ಪ್ರಿಫಿಕ್ಸ್ ಆಗಿ ಏನೋ ಒಂದು ಅಬ್ಜೆಕ್ಟಿವ್ ವಿಶೇಷಣಗಳನ್ನ ಸೇರಿಸ್ಬಿಟ್ಟು ಶಕ್ತಿ ವಿಶಿಷ್ಟ ಅದ್ವೈತ ಅಂತೇಳಿ, ಶಿವಶಕ್ತಿ ಸಂಪುಟ, ಶಿವಶಕ್ತಿ ಸಮರಸ ಅಂತ ಹೇಳಿ ಮತ್ತೊಂದು ಸಿದ್ಧಾಂತವನ್ನ ನಾವು ಕಾಣ್ತಾ ಇದ್ದೀವಿ. ಇವೆಲ್ಲವೂ ಕೂಡ ಈ 3 ಸಿದ್ಧಾಂತಗಳು ಅಥವಾ 4 ಸಿದ್ಧಾಂತಗಳು ಜೀವನು ಶಿವನಾಗೋದು ಹೇಗೆ ಎಂಬುದನ್ನೇ ವರ್ಣಿಸ್ತಾ ಹೋಗ್ತಾ ಇದ್ದಾರೆ, ಮೋಕ್ಷ ಮಾರ್ಗವನ್ನ ಸೂಚಿಸ್ತಾರೆ. ಅದಷ್ಟು ಇವತ್ತಿನ ಪ್ರಸ್ತುತ ವಿಷಯದ ಪೀಠಿಕೆಯನ್ನ ನಾನು ಹಾಕೊಳ್ತಾ ಇದ್ದೇನೆ ಪ್ರಿಯಂಬಲ್ ಆಗಿ. ಯಾಕೆಂದ್ರೆ ಜ್ಞಾನ ಸಿಂಧು ಅದರ ಹೆಸರೇ ಹೇಳುವಾಗೆ ಅದು ಜ್ಞಾನ ಸಮುದ್ರ. ಸಿಂಧು ಅಂದ್ರೆ ಸಮುದ್ರ, ಸಾಗರ. ಆ ಜ್ಞಾನ ಸಾಗರದೊಳಗೆ ಒಂದು ಹನಿಯಷ್ಟು, ಒಂದು ಬೊಗಸೆಯಷ್ಟು ಕುಡಿಯಕ್ಕಾಗಲ್ಲೇನೋ, ಒಂದು ಅರೆ ಬೊಗಸೆಯಷ್ಟು ನಾವೇನೋ ಕುಡಿಬಹುದೇನೋ ಜ್ಞಾನ ಸಾಗರದಲ್ಲಿ. ಅದಕ್ಕೆ ಅವರು ಜ್ಞಾನ ಸಿಂಧು ಅಂತ ಕರೆದರೆ. ಆ ಜ್ಞಾನ ಸಿಂಧು ರಚನೆ ಮಾಡೋ ಕಾಲಕ್ಕೆ 1722ನೇ ಇಸ್ವಿ ಕಂಪ್ಲಿನಲ್ಲಿ ಈ ಗ್ರಂಥ ರಚನೆ ಆಗುತ್ತೆ. ಅವಾಗ ಏನೋ ಅವರಿಗೆ ಒಂದು 40 ವರ್ಷ 45 ವರ್ಷ ಇರ್ಬೇಕಷ್ಟೇನೆ ಚಿದಾನಂದ ಅವಧೂತರಿಗೆ ಜ್ಞಾನ ಸಿಂಧು ರಚನೆ ಮಾಡೋ ಕಾಲಕ್ಕೆ. ಅಷ್ಟೊತ್ತಿಗೆ ಅವರ ಗುರುಗಳು ಆಲೆ ಸಮಾಧಿ ಆಗಿರ್ತಾರೆ, ಐಕ್ಯವಾಗಿರ್ತಾರೆ. ಐಕ್ಯವಾದ ನಂತರ ಹೊರ ಬಂದಿದ್ದೆ ಜ್ಞಾನ ಸಿಂಧು. ಇದು ಮೊದಲೇ ಅವರ ಕೃತಿ, ಮೊದಲ ಕೃತಿನೇ ಜ್ಞಾನ ಸಿಂಧು. ಅದನ್ನ ಬರೆಯೋದಕ್ಕೂ ಅವ್ರು ನಿರಾಕರಿಸ್ತಾರೆ ಚಿದಾನಂದ ಅವಧೂತರು. ಯಾಕೆ ಅವ್ರು ನಿರಾಕರಿಸ್ತಾರೆ ಅಂತ ಒಂದು ಪ್ರಶ್ನೆ ಬರ್ಬೋದು. ಅದಕ್ಕೆ ಅವ್ರು ಕಾರಣ ಕೊಡ್ತಾರೆ. ಮಹಾರಾಷ್ಟ್ರದಲ್ಲಿ ಏಕನಾಥರಂತ ಇದ್ದಾರೆ, ಆ ಮಹಾತ್ಮರು, ಆ ಬ್ರಹ್ಮಜ್ಞಾನಿಗಳು ಈಗಾಗಲೇ ಭಾಗವತ ಬರೆದಿದ್ದಾರೆ. ಆ ಭಾಗವತದಲ್ಲಿ ಇಲ್ಲದ್ದು ನಾನೇನ್ ಬರೆಯಲ್ಲ, ಎಲ್ಲವೂ ಕೂಡ ಅವ್ರು ವ್ಯಕ್ತಪಡಿಸ್ಬಿಟ್ಟಿದಾರಲ್ಲ ಜಗತ್ತಿಗೆ. ಲೋಕ ಕಲ್ಯಾಣ ಭಾಗವತನೇ ಬರೆದ್ಬಿಟ್ಟಿದ್ದಾರೆ. ಅದು ಸಾಲದೆ ಮತ್ತಿನ್ನೇನ್ ನಾನ್ ಬರೆಯೋದಿದೆ. ಅದಾದ್ಮೇಲೆ ಅದೇ ಮಹಾರಾಷ್ಟ್ರದಲ್ಲಿ ಬಂದಂತ 13ನೇ ಶತಮಾನ ಇರ್ಬೇಕು, ಜ್ಞಾನದೇವರು ಅಂತ ಹೇಳಿ ಅವರ ಅಭಂಗಗಳು ಮಹಾರಾಷ್ಟ್ರದಲ್ಲಿ ಭಾರಿ ಫೇಮಸ್ಸು. ಅವ್ರದ್ದು ವಿವೇಕ ಸಿಂಧು ಅಂತೇಳಿ, ಸಾರ್ಥ ಜ್ಞಾನೇಶ್ವರಿ ಅಂತೇಳಿ ಭಗವದ್ಗೀತೆಯ ಬಗ್ಗೆ ಭಾಷ್ಯ ಬರೆದಿದ್ದಾರಲ್ಲ ಅವರು. ಅಂಥ ಜ್ಞಾನದೇವರು ಭಗವದ್ಗೀತೆ ಭಾಷ್ಯ ಬರೆದಾದ ಮೇಲೆ ನಾನೊಬ್ಬ ಚಿದಾನಂದ ಅವಧೂತ, ಶಾಲೆ ಮೆಟ್ಲು ತುಳಿದವನು, ಓದು ಬರಹ ಕಲಿದವನು, ನಾನು ಏನ್ ಮಾಡ್ಲಿ ಮೋಕ್ಷ ಗ್ರಂಥವನ್ನ, ಯಾವ ಬಗೆಯ ಮೋಕ್ಷ ಗ್ರಂಥವನ್ನ ಬರೀಲಿ ಅಂತೇಳಿ ಅವ್ರ ಪ್ರಶ್ನೆ ಹಾಕೊಳ್ತಾರೆ. ಯಾಕೆಂದ್ರೆ ಅವರೆಲ್ಲ ಆಗಿದೆ ಅಂತ ಈ ಮಹಾತ್ಮರ ಗ್ರಂಥಗಳನ್ನೆಲ್ಲ ಹೆಸರು ಹೇಳ್ತಾರೆ. ಇದರಲ್ಲಿ ಮಹಾಭಾರತ, ಭಗವದ್ಗೀತೆ, ಶ್ರೀಮದ್ ಭಾಗವತ, ಇವೆಲ್ಲ ಶ್ರೇಷ್ಠ ಗ್ರಂಥಗಳೇ ಆಲ ಮಹಾತ್ಮರು ಬರೆದೋಗಿದ್ದಾರೆ. ನಾನೇನ್ ಬರೀಲಿ ಅಂದಾಗ, ಏನಾದ್ರೂ ಆಗಲಿ ಕನ್ನಡ ನಾಡಿಗೆ ಒಂದು ಮೋಕ್ಷ ಗ್ರಂಥ ಮಾಡಯ ಅಂತೇಳಿ ಅವ್ರ ಗುರುಗಳು ಬದುಕಿದ್ದಾಗ 2-3 ಸಾರಿ ಚಿದಾನಂದರಿಗೆ ಹೇಳಿದ್ರಂತೆ, ಆಗ್ರಹ ಪಡಿಸಿದ್ರಂತೆ. ಹಾಗಾಗಿ ಜ್ಞಾನ ಸಿಂಧುವನ್ನ ಅವರು ಬರೆಯಲು ಪ್ರಯತ್ನ ಮಾಡ್ತಾರೆ. ಈ ಜ್ಞಾನ ಸಿಂಧುವಿನೊಳಗೆ 2 ಪ್ರಮುಖ ಮಾರ್ಗಗಳನ್ನ ನಾವು, ಅಥವಾ 3 ಮಾರ್ಗಗಳನ್ನು ಗುರುತಿಸಬಹುದು. ಇಡೀ ಜ್ಞಾನ ಸಿಂಧುವಿನೊಳಗೆ ಮೊದಲಿಗೆ ಅವ್ರು ಹೇಳೋದು ಭಕ್ತಿ ಮಾರ್ಗವನ್ನೇ ಹೇಳ್ತಾರೆ. ಅದಾದ್ಮೇಲೆ ಅಲ್ಲಲ್ಲೇ ಯೋಗ ಮಾರ್ಗವನ್ನ ಹೇಳ್ತಾರೆ. ಅದಾದ್ಮೇಲೆ ಜ್ಞಾನ ಮಾರ್ಗವನ್ನು ಕೂಡ ಹೇಳ್ತಾರೆ. ಅದಾದ್ಮೇಲೆ ಅವಧೂತ ಮಾರ್ಗವನ್ನ ಹೇಳ್ತಾರೆ. ಇದು ಒಂಥರ ಯೋಗಗಳ ಸಮನ್ವಯ ಗ್ರಂಥ ಅಂತಲೂ ಅನ್ಬೋದು. ಎಲ್ಲಾ ಯೋಗಗಳ ಸಮನ್ವಯ ಮಾಡಿದ್ದಾರೆ. ಅದು ಸಗುಣ ಯೋಗ ಆಗಿರ್ಲಿ, ನಿರ್ಗುಣ ಯೋಗ ಆಗಿರ್ಲಿ, ಅಥವಾ ಸಗುಣ ಆರಾಧನೆ ಆಗಿರ್ಲಿ, ಅಥವಾ ನಿರ್ಗುಣ ಆರಾಧನೆ ಆಗಿರ್ಲಿ, ಭಕ್ತಿ, ಜ್ಞಾನ, ವೈರಾಗ್ಯ ಮತ್ತೆ ಇದೆಲ್ಲವನ್ನು ಕೂಡ ಒಳಗೊಂಡ ಒಂದು ಗ್ರಂಥವೇ ಜ್ಞಾನ ಸಿಂಧು ಆಗಿದೆ. ಅದರ ಶೀರ್ಷಿಕೆಗಳನ್ನ ನೋಡ್ಬೇಕು. ಆ ಶೀರ್ಷಿಕೆಗಳಲ್ಲಿ ಸುಮಾರು 48 ಶೀರ್ಷಿಕೆಗಳನ್ನ ಅದಕ್ಕೆ ಇಟ್ಟಿದ್ದಾರೆ, ಒಂದೊಂದು ಶೀರ್ಷಿಕೆ ಒಂದೊಂದು ಅಧ್ಯಾಯಕ್ಕೆ.
ಆ ಅಧ್ಯಾಯವನ್ನ ಅವರು ಆರಂಭದಲ್ಲೇ ಹೇಳ್ತಾರೆ, ವೇದದ ಶಿರೋಭಾಗವೇ ಜ್ಞಾನ ಸಿಂಧು ಅಂತ ಹೇಳಿ. ಅಂದ್ರೆ ವೇದಾಂತದ ಸಾರವನ್ನೇ ನೀವು ಈ ಜ್ಞಾನ ಸಿಂಧುವಿನಲ್ಲಿ ನೋಡಬಹುದು. ತಮಗೆ ಯಾವುದೇ ಪ್ರಶ್ನೆ ಹೇಳಲಿ, ಉದ್ಭವಿಸಲಿ, ಅಥವಾ ಯಾರಾದ್ರೂ ಪ್ರಶ್ನೆ ಏನಾದ್ರೂ ಕೇಳಲಿ, ನೀವು ಈ ಮಹಾಕಾವ್ಯ, ಷಟ್ಪದಿ ರೂಪದ ಮಹಾಕಾವ್ಯ ಏನಿದೆ ಅದ್ರೊಳಗೆ ಹೋದ್ರೆ ಅದಕ್ಕೆ ಉತ್ತರ ಅಲ್ಲಿರುತ್ತೆ ಅಂತ ಒಂದು ವ್ಯಕ್ತಪಡಿಸಿದ್ದಾರೆ ಚಿದಾನಂದ ಅವಧೂತರು. ಅಂದ್ರೆ ಎಲ್ಲವನ್ನೂ ಕವರ್ ಮಾಡಿದ್ದೀನಿ ಅನ್ನೋದು ಅವರ ಉದ್ದೇಶವಾಗಿದೆ, ಆಶಯವಾಗಿದೆ. ಈ 48 ಅಧ್ಯಾಯಗಳನ್ನ ನೀವೆಲ್ಲರೂ ಓದ್ತಾ ಹೋದ್ರೆ ಈ 108 ಉಪನಿಷತ್ನಾಗ ಏನೇನು ಇದೆಯೋ, ವ್ಯಕ್ತವಾಗಿದೆಯೋ, ಆ ವಿಚಾರಗಳನ್ನೆಲ್ಲ ಇಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ. ಇಷ್ಟೆಲ್ಲ ಒಟ್ಟಾರೆ ಅವರು 72 ಗ್ರಂಥಗಳನ್ನ ಕಾಶಿಯಲ್ಲಿ ಅಧ್ಯಯನ ಮಾಡಿ ಅದಾದ್ಮೇಲೆ ಈ ಜ್ಞಾನ ಸಿಂಧು ಬರೆದಿರೋದು. ಅದರ ಸಾರವನ್ನೆಲ್ಲ ಇದಕ್ಕೆ ತುಂಬಿದ್ದಾರೆ. ಅವರು ಮುಖ್ಯವಾಗಿ ಹೇಳೋದು ಒಂದು ವಿಹಂಗಮ ಮಾರ್ಗ, ಇನ್ನೊಂದು ಪಿಪಿಲಿಕ ಮಾರ್ಗ ಅಂತ ಹೇಳಿ 2 ಮಾರ್ಗವನ್ನೇ ಹೇಳ್ತಾರೆ. ಒಂದು ಹಠಯೋಗ ರೂಪದ ಪಿಪಿಲಿಕ ಮಾರ್ಗ, ಇನ್ನೊಂದು ವಿಹಂಗಮ ಮಾರ್ಗ ಅಂತೇಳಿ, ಅದು ರಾಜಯೋಗ, ವಿಹಂಗಮ, ಪಕ್ಷಿ ಮಾರ್ಗ ಅಂತ ಕರೀತಾರೆ. ಈ ಬ್ರಹ್ಮವನ್ನ ಹೊಂದಲಿಕ್ಕೆ ಜಗತ್ತಾಗಿ 2 ಮಾರ್ಗ ಇರೋದು ಅಂತ ಹೇಳ್ತಾರೆ. ಸಗುಣ ನಿರ್ಗುಣ ಯೋಗ ಅಂತ ಹೇಳಿ ನೀವು ಕರಿಬಹುದು. ಈ ಜ್ಞಾನ ಸಿಂಧುವನ್ನ ನಾವು ಓದಿದೆ ಅಂತಲ್ಲ ನಮಗನ್ಸೋದು, ಅದ್ವೈತ ವೇದಾಂತಕ್ಕೆ ಸಂಬಂಧಿಸಿದ ಎಲ್ಲ ವಿಚಾರಗಳನ್ನು ಇದ್ರಾಗ ತರಕ್ ಪ್ರಯತ್ನ ಮಾಡಿದ್ದಾರೆ, ಈ ಗ್ರಂಥದಲ್ಲಿ ತರೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಯಾವ ವಿಷಯವು ಕೈತಪ್ಪಿ ಹೋಗದಂತೆ ನನಗನ್ಸಿರೋದು ಸಮಗ್ರವಾಗಿ ನಿರೂಪಣೆ ಮಾಡಿದ್ದಾರೆ ಅಂತ ಅನ್ಸುತ್ತೆ 48 ಅಧ್ಯಾಯಗಳಲ್ಲಿ. ಈ 48 ಅಧ್ಯಾಯಗಳಲ್ಲಿ ಕೆಲವೆಲ್ಲ ಭಗವದ್ಗೀತೆ ವಿಚಾರಗಳು ಇದ್ರಾಗ ಬಂದಿದೆ. ವಿಭೂತಿ ನಿರ್ಣಯ ಅಂತ ಒಂದು ಅಧ್ಯಾಯ ಇದೆ. ಅಲ್ಲಿ ನಮ್ಮಲ್ಲಿ ಏನು 11ನೇ ಅಧ್ಯಾಯದಲ್ಲಿ ವಿಭೂತಿ ಪುರುಷರು ಅಂತ ಬರುತ್ತೆ ಭಗವದ್ಗೀತೆಗೆ, ಅದೆಲ್ಲ ಬಂದಿದೆ. ಹಾಗೆ ಕವಿ ಮಹಾಲಿಂಗರಗರು ಬರೆದಂತ ಅನುಭವ ಅಮೃತ ವಿಚಾರಗಳೇನಿದಾವೆ, ಅನುಭವ ಅಮೃತ ವಿಚಾರಗಳನ್ನು ಕೂಡ ಈ ಗ್ರಂಥಕ್ಕೆ ತಗೊಂಡಿದ್ದಾರೆ. ಕೆಲವು ಕಡೆ ನೋಡಿದ್ರೆ ಹೀಗೆ ಒಟ್ಟಾರೆಯಾಗಿ ಅವರು ಒಂದು ವಿಶಿಷ್ಟವಾದ ವಿಚಾರವನ್ನ ಈ ಜ್ಞಾನ ಸಿಂಧು ಗ್ರಂಥದಲ್ಲಿ ಮಂಡಿಸ್ತಾರೆ. ಮಂಡಿಸುವ ಮುನ್ನ ಅವರು ಒಂದು ಮಾತು ಹೇಳ್ತಾರೆ, ನಾನು ಈ ಮೋಕ್ಷ ಗ್ರಂಥ ಅಥವಾ ಜ್ಞಾನ ಸಿಂಧು ಅಂತ ಏನ್ ಬರೆದಿದ್ದೀನಿ, ಇದು ಹಿಂದಿನ ಪರಂಪರಾಗತವಾಗಿ ಬಂದಂತ ದಾರ್ಶನಿಕರ, ಮಹನೀಯರ ಎಂಜಲನ್ನ ಊಟ ಮಾಡಿ ಇದ್ರಾಗ ಇಟ್ಟಿದ್ದೀನಿ ಅಂತ ಹೇಳ್ತಾರೆ. ಅವರು ಬಿಟ್ಟು ಹೋದ ಎಂಜಲೇನಿತ್ತು, ಆ ಎಂಜಲುಗಳನ್ನ ತಿಂದು ಕರಗಿದ ಮೇಲೆ ಈ ಗ್ರಂಥ ಹೊರಗೆ ಬಂದಿದೆ ಅಂತಾರೆ. ಅಂದ್ರೆ ಇದೆಲ್ಲವೂ ಬಳಸಿರೋದು ಎಂಜಲೆ ಅಂತ ಹೇಳ್ತಾರೆ. ಅಂದ್ರೆ ಇದು ನನ್ನ ವೈಯಕ್ತಿಕವಾದ ಏನಿಲ್ಲ. ಈ ಜ್ಞಾನವೆಲ್ಲವೂ ಕೂಡ ಹಿಂದಿನ ಮಹಾತ್ಮರ ಜ್ಞಾನವೇ, ಅದರ ಅಚ್ಚುಪಡಿಯಾಗಿ ಜೆರಾಕ್ಸ್ ಆಗಿ ನೆರಳು ಪ್ರತಿಯಾಗಿ ಇದು ಬಂದಿದೆ ಅಂತ ಹೇಳಿ ಹಿಂದಿನವರನ್ನು ಕೊಂಡಾಡ್ತಕ್ಕಂಥ ಒಂದು ಉದಾತ್ತ ಗುಣವನ್ನ ನಾವು ಚಿದಾನಂದ ಅವಧೂತರಲ್ಲಿ ನೋಡ್ಬೋದು. ಇದರಲ್ಲಿ ಜ್ಞಾನ ಸಾಹಿತ್ಯವೂ ಇದೆ, ಅನುಭವ ಸಾಹಿತ್ಯವೂ ಇದೆ. ಅನೇಕ ಕಡೆ ಅವರು ಅನುಭವಗಳನ್ನ ಬಿಚ್ಚಿಡ್ತಾರೆ. ಇದರಲ್ಲಿ ಜ್ಞಾನ ಸಿಂಧು ಓದಿದ್ರೆ ಆ ಅನುಭವಗಳು ಅದನ್ನು ಹೇಳೋ ರೀತಿಯನ್ನ ನಾವು ಮೆಲುಕಾಕ್ಬಹುದು ಅಷ್ಟೇ, ಆದ್ರೆ ಸಾಧನೆ ಮಾಡೋದು ತುಂಬಾ ಕ್ಲಿಷ್ಟವಾದದ್ದು ಅಂತ ಅನ್ಸುತ್ತೆ. ಆದ್ರೆ ಧೈರ್ಯ ಮಾಡಿ ದೃಢ ಭಕ್ತಿಯಿಂದ ಸಾಧನೆ ಮಾಡೋರಿಗೆ, ವಿಶ್ವಾಸ ಇರೋರಿಗೆ ಏನ್ ತೊಂದರೆ ಇಲ್ಲ, ಸಾಧನೆ ಮಾಡ್ಕೊಳ್ತಾ ಹೋಗ್ಬಹುದು. ಅವರವರ ಶಕ್ತಿಗೆ, ಯೋಚನೆಗೆ ಬಿಟ್ಟಂತ ವಿಚಾರ. ಇನ್ನು ಅವರು ಜ್ಞಾನ ಸಿಂಧು ಅಂದ್ರೆ ಏನು ಅಂತ ಹೇಳಿ, ಆ ಜ್ಞಾನ ಸಿಂಧು ಅನ್ನೋದ ಶೀರ್ಷಿಕೆ ಹೇಗೆ ಬಂತು ಅಂತ ಹೇಳಿ ಒಂದು ಕುತೂಹಲಕಾರಿ ವಿಷಯವನ್ನ ಮುಂದಿಡ್ತಾರೆ. ಅದನ್ನ ನಾನು ಇಲ್ಲಿ ಒಂದ್ಸಾರಿ ಓದ್ತೀನಿ. ಜ್ಞಾನ ಸಿಂಧು ಎಂಬುದು ಏನು ಎನೆ, ಜ್ಞಾನ ಸಿಂಧು ಎಂಬುದು ಏನು ಎನೆ,
ತಾನೇ ತನ್ನನ್ನು ತಿಳಿದು ತಾನೇ ತಾನಾಗುವ ತನ್ನಯ ಅನುಭವ ತನ್ನಳು ತುಂಬಿಕೊಂಡಿರಲು ಅದೇ ಕಾಣೋ ಜ್ಞಾನ ಸಿಂಧು ಎಂಬ ಹೆಸರಾಯಿತು. ಏನು ಹೇಳಲಿ ಈ ಕೃತಿಗೆ ಸಮಗಾಣೆನು. ಇದೇ ವೇದಾಂತ ಸಾರವು, ಇದೇ ಶ್ರುತಿಯ ಶಿರೋಭಾಗ ಅಂಥೇಳಿ ಜ್ಞಾನ ಸಿಂಧು ಹೆಸರು ಇಡೋದಕ್ಕೆ ಆಯ್ಕೆ ಮಾಡಕ್ಕೊಳ ಏನು ಕಾರಣ ಆಯಿತು, ಅದರ ಉದ್ದೇಶ ಏನು ಅನ್ನೋದನ್ನ ಇದರಲ್ಲಿ ಹೇಳಿದ್ದಾರೆ, ಈ ಷಟ್ಪದಿಯಲ್ಲಿ, ಭಾಮನಿ ಷಟ್ಪದಿಯಲ್ಲಿ. ಅಂದ್ರೆ ತಾನು ತನ್ನನ್ನು ತಿಳಿಯೋದು, ತಾನೇ ತಾನಾಗಿ ಇರೋದು, ತನ್ನ ಅನುಭವ ತನ್ನೊಳಗೆ ತುಂಬಿಕೊಂಡಿರೋದಕ್ಕೆ ಜ್ಞಾನ ಸಿಂಧು ಅಂತ ಹೆಸರು ಅಂತ. ಅದು ನಿನಗೆ ಸಿಂಧು ಆಗುತ್ತೆ ಅಂತ. ಅಂಥವ ಅನುಭವವನ್ನ ಇದು ತಂದುಕೊಡುತ್ತೆ. ಇದ್ರ ಜೊತೆಗೆ ಅವ್ರು ಹೇಳೋದು ಕಾಲಕರ್ಮ ದೇಶಕ್ಕೆ ಅತೀತವಾದ ಮೂಲ ತತ್ವವನ್ನ ಈ ಜ್ಞಾನ ಸಿಂಧು ಕೃತಿ ತಿಳಿಸ್ಕೊಡುತ್ತೆ ನೋಡ್ರಿ ಅಂತ ಹೇಳಿ ಹೇಳ್ತಾರೆ. ಅದನ್ನ ನಿರಾಲಾಂಬದಲ್ಲಿ ಅದ್ವೈತ ವಸ್ತು ಅಂತ ಅಧ್ಯಾಯದಲ್ಲಿ ಈ ಮೂಲ ತತ್ವವನ್ನ ಅವರು ತಿಳಿಸ್ತಾರೆ. ಆ ತಿಳಿಸುವಾಗ ಶಿಷ್ಯರಿಗೆ ಸಂಶಯ ಬಂದು ಪ್ರಶ್ನೆಯನ್ನು ಕೇಳಬಹುದು. ಹಾಗಾಗಿ ಈ ಮಂಗಳ ಚರಣದಲ್ಲಿ, ಪೀಠಿಕೆ ಅಧ್ಯಾಯದಲ್ಲಿ ಶಿಷ್ಯನ ಪ್ರಶ್ನೆಗೆ ಒಂದ್ ಕಡೆ ಉತ್ತರ ಕೊಡ್ತಾರೆ. ಅವನ ಶಿಷ್ಯ ಕೇಳೋದು ಅಂದ್ರೆ, ಇದು ದೇವಿ ಮಹಾತ್ಮೆಯಲ್ಲೂ ಪೀಠಿಕೆ ಅಧ್ಯಾಯದಲ್ಲಿ ಬರುತ್ತೆ. ಏನಂದ್ರೆ, ಮೋಕ್ಷದಲ್ಲಿ 4 ಬಗೆಗಳಿದಾವೆ. ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ ಮತ್ತೆ ಸಾಯುಜ್ಯ ಅಂತೇಳಿ 4 ಇದಾವೆ. ಆ 4ರಲ್ಲಿ ಶ್ರೇಷ್ಠವಾದದ್ದು ಯಾವುದು, ಆ 4ಅನ್ನ ಪಡೆಯುವ ಬಗೆ ಹೇಗೆ ಅಂತ ಆ ಪ್ರಶ್ನೆಗೆ ಅವರು ಉತ್ತರ ಹೇಳ್ತಾರೆ. ಸಗುಣಾರಾಧನೆಯಿಂದ 3 ಬಗೆಯ ಮೋಕ್ಷಗಳು, ನಿರ್ಗುಣಾರಾಧನೆಯಿಂದ ಸಾಯುಜ್ಯ ಎಂಬ ಮೋಕ್ಷ ಅಂತ ಹೇಳ್ತಾ, ಸಾಲೋಕ್ಯ ಸಾರೂಪ್ಯ ಅಂದ್ರೇನು ಅಂತ ನಿರ್ವಚನವನ್ನ ಕೊಡ್ತಾರೆ. ಆ ನಿರ್ವಚನ ಏನಂದ್ರೆ, ಸಾಲೋಕ್ಯ ಅಂದ್ರೇನು, ಸಾಮೀಪ್ಯ ಅಂದ್ರೇನು ಅಂದ್ರೆ, ಯಾರು ಗುರುವನ್ನ ನಂಬಿದನೋ, ಯಾರು ಗುರುವಿನ ವಿಶ್ವಾಸಕ್ಕೆ ಪಾತ್ರನಾಗಿದನೋ, ಯಾರು ಗುರು ಕಟಾಕ್ಷವನ್ನು ಹೊಂದಿದನೋ ಅಂಥವನಿಗೆ ಸಾಲೋಕ್ಯ ಅಂದ್ರೇನು, ಸಾಮೀಪ್ಯ ಅಂದ್ರೇನು ಅಂತ ಹೇಳ್ತಾ, ಗುರು ಸೇವೆಯೇ ಸಾಲೋಕ್ಯ, ಸದ್ಗುರುವರನ ನಂಬಿಕೆ ಅದುವೇ ಸಾಮೀಪ್ಯ, ಗುರು ರೂಪಾಗಿ ತಾನು ಧ್ಯಾನಿಪದೇ ಸಾರೂಪ್ಯ, ತರುಳ ತಿಳಿ ತನ್ನತ ಮರೆತದೆ ಅರಿಯಯ್ಯ ಅದೇ ಗುರು ಸಾಯುಜ್ಯ. ಈ ಸಾಯುಜ್ಯ ಮೋಕ್ಷಕ್ಕೆ ವಿಧಿ ಹರಿ ಹರರ ಪದಗಳು ಮಿಥ್ಯ ಕಾಣೋ, ಸದ್ಗುರು ಪದವೊಂದೇ ದಿಟವೆಂದ. ವಿಧಿ ಅಂದ್ರೆ ಬ್ರಹ್ಮ, ಬ್ರಹ್ಮ ಹರಿ ಹರರ ಪದವಿಗಳು ಸಹ ಮಿಥ್ಯೆ. ಆದರೆ ಸಾಯುಜ್ಯ ಏನಿದೆ ಅದೇ ಪರಮ ಪದ, ಅದರ ಮುಂದೆ ಉಳಿದವೆಲ್ಲ ಮಿಥ್ಯೆ, ಅದೊಂದೇ ಸತ್ಯ ಅಂಥೇಳಿ ಈ ಸಾಯುಜ್ಯ ಪದವಿ ಅಂದ್ರೆ ಏನು ಅಂತ ಅರ್ಥವನ್ನ ಈ ಪೀಠಿಕೆ ಅಧ್ಯಾಯದಲ್ಲಿ ಅವರು ತಿಳಿಸ್ತಾ ಒಂದ್ ಮಾತು ಹೇಳ್ತಾರೆ. ಯಾರಿಗಾದ್ರೂ ಅನುಮಾನ ಇದ್ರೆ ಬ್ರಹ್ಮ ವಿದ್ಯೆ ಏನು ಅಂತ ನಿಮಗೆ ಸಂಶಯ ಇದ್ರೆ ಹೇಳ್ತೀನಿ ಕೇಳು. ಈ ಬ್ರಹ್ಮ ವಿದ್ಯೆಗೆ ಅಧಿಕಾರಿಗಳು ಯಾರು ಬೇಕಾದ್ರೂ ಆಗಬಹುದು ಅಂತ ತೆರೆದ ಮನಸ್ಸಿಂದ ಒಂದು ವಿಷಯವನ್ನ ಇಲ್ಲಿ ಅವರು ಹಂಚ್ಕೊಳ್ತಾ ಇದ್ದಾರೆ. ಏನು ಅಂತಂದ್ರೆ, ಅದಕ್ಕೆ ಜಾತಿ ಭೇದ ಇಲ್ಲ, ಕುಲ ಭೇದ ಇಲ್ಲ, ವರ್ಣಾಶ್ರಮ ಕಟ್ಟುಪಾಡುಗಳು ಏನಿಲ್ಲ. ಆದ್ರೆ ಅವನು ಈ ಜ್ಞಾನವನ್ನ ಗ್ರಹಿಸ್ತಕ್ಕಂಥ ಅಧಿಕಾರಿಯಾಗಿರ್ಬೇಕು, ಯೋಗ್ಯನಾಗಿರ್ಬೇಕಷ್ಟೇ. ಇಲ್ಲಿ ಜಾತಿ ಕುಲ ಪಂಥಗಳೇನು ಮುಖ್ಯ ಆಗಲ್ಲ. ಅವನ ಅಧಿಕಾರತ್ವ ಅಥವಾ ಯೋಗ್ಯತೆ ಮಾತ್ರ ಮುಖ್ಯ ಬ್ರಹ್ಮಜ್ಞಾನಕ್ಕೆ ಅಂತ ಈ ಜ್ಞಾನ ಸಿಂಧುವನ್ನ ತಿಳ್ಕೊಳ್ಳೋಕೆ ಅಧಿಕಾರತ್ವವನ್ನ ಇಲ್ಲಿ ಪ್ರಶಂಸೆ ಮಾಡ್ತಾ ಇದ್ದಾರೆ. ಅದ್ರಾಗ ಅವ್ರು ಹೇಳ್ತಾರೆ, ಬ್ರಹ್ಮ ವಿದ್ಯೆ ಇದನ್ನು ಕೇಳಲು ಬ್ರಹ್ಮ ಎನಿಪನು, ಸ್ವಪಚ ಅರ್ಭಕ ಬ್ರಹ್ಮಜ್ಞಾನವ ಕೇಳಿದವನು ಉತ್ತಮನು ಎಲ್ಲರಿಗೆ ಹಿರಿಯನು. ಅಂದ್ರೆ ಬ್ರಹ್ಮಜ್ಞಾನಕ್ಕೆ ಸ್ವಪಚನಾಗಿರಬಹುದು, ಶೂದ್ರನಾಗಿರಬಹುದು, ಸ್ತ್ರೀನೂ ಆಗಿರಬಹುದು. ಬ್ರಹ್ಮ ವಿದ್ಯೆ ಸ್ತ್ರೀಯು ತಿಳಿಯಲು, ಬ್ರಹ್ಮವೇ ಆಕೆ, ಸ್ತ್ರೀ ಅಲ್ಲ. ಬ್ರಹ್ಮ ಚರ್ಚೆಗಳು ಆಗುತ್ತಿರೆ ಆ ದೇಶವೇ ಸುಖಿ ಎಂದ.
ಯಾವ ಸ್ಥಳದಲ್ಲಿ ಬ್ರಹ್ಮ ಚರ್ಚೆಗಳು ಆಗ್ತಾ ಇದಾವೋ, ಯಾವ ಸ್ಥಳದಲ್ಲಿ ಬ್ರಹ್ಮ ಚಿಂತನೆ ನಡೀತಾ ಇದೆಯೋ ಅದು ಪುಣ್ಯ ಸ್ಥಳ, ಅದು ಪುಣ್ಯಕ್ಷೇತ್ರ, ಆ ಜನ ಸುಖಿ ಆಗ್ತಾರೆ. ಹಾಗಾಗಿ ಸ್ತ್ರೀ ಎಂಬ ಭೇದ ಇಲ್ಲ ಬ್ರಹ್ಮ ಚಿಂತನೆಗೆ, ಬ್ರಹ್ಮವಿದ್ಯೆಗೆ. ಅಥವಾ ಶೂದ್ರರು, ಸೋಪಚರು, ಪಂಚಮರು ಅಂತ ಭೇದ ಏನಿಲ್ಲ. ಆದ್ರೆ ಒಂದೇ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ, ಅವರು ಬ್ರಹ್ಮಜ್ಞಾನವನ್ನ ತಿಳಿಯಲು ಅಧಿಕಾರಸ್ಥರಾಗಿರಬೇಕು. ಅಂದ್ರೆ ಯೋಗ್ಯತೆಯನ್ನ, ಕೆಲವು ಯೋಗ್ಯತೆಗಳಿದಾವೆ. ಭಕ್ತಿ ಇರಬೇಕು, ವಿವೇಕ ಇರಬೇಕು, ವೈರಾಗ್ಯ ಇರಬೇಕು, ಸಮಯದಮೆ ಉಳ್ಳವನಾಗಿರ್ಬೇಕು, ಸಾಧನಾ ಚತುಷ್ಟಯ ಸಂಪನ್ನನಾಗಿರ್ಬೇಕು. ಇಂಥ ಅಧಿಕಾರತ್ವ ಪಡೆದವರು ಏನು ಜಾತಿ ಕುಲ ಯಾವುದೂ ನೋಡಂಗಿಲ್ಲ, ಯಾವ್ದು ಬೇಕಾದ್ರೂ ಆಗಿದ್ರು ಅವರು ಬ್ರಹ್ಮ ವಿದ್ಯೆಯನ್ನ ತಿಳ್ಕೊಳ್ಳಲು ಅರ್ಹರೇ ಅಂತ ಒಂದು ತೆರೆದ ಮನಸ್ಸಿನ ಮುಕ್ತವಾದ ವಾತಾವರಣವನ್ನ ಇಲ್ಲಿ ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಅಂತ ತಿಳುವಳಿಕೆಯನ್ನ ಈ ಜ್ಞಾನ ಸಿಂಧು ಹೇಳ್ತಾ ಇದೆ. ಉದೇ ಚಿದಾನಂದರು ವೇದಾಂತ ಸಾರವನ್ನ ಬರೆಯಕ್ಕೆ ಶುರು ಮಾಡಿದ್ರೆ, ಅದರಲ್ಲಿ ನನಗನಿಸಿದ್ದು, ಅವರ ವೇದಾಂತ ಸಾರವನ್ನ ಅಥವಾ ಜ್ಞಾನ ಸಿಂಧುವನ್ನ ಓದ್ತಾ ಹೋದ್ರೆ, ಎಲ್ಲರೂ ಹೇಳಿದಂತೆ, ಮಹಾತ್ಮರು ಹೇಳಿದಂತೆ ಏಕತೆಯಲ್ಲಿ ಅನೇಕತೆ ಇದೆ ಅಂತ ಹೇಳ್ತಾ, ಆ ಅನೇಕತ್ವನ್ನ ಹೇಳುತ್ತಲೇ ಕೊನೆಗೆ ಅದನ್ನೆಲ್ಲ ಅಲ್ಲುಗಳದು ಏಕತ್ವವೇ ಅದ್ವೈತವಾಗಿ ಉಳಿಯೋದು, ಅದೇ ಉಳಿದ ಉಳಿಮೆ ಅನ್ನೋದೇ ಅವರ ಸಿದ್ಧಾಂತದ ಪರಮ ಗುರಿ. ಮೊದಲಿಗೆ ಇದ್ದದ್ದು ಏಕತ್ವವೇ, ಭ್ರಮೆಯಿಂದಾಗಿ, ಅಜ್ಞಾನದಿಂದಾಗಿ ಅನೇಕತ್ವ ಬಂತು. ಅನೇಕತ್ವ ಬಂದಾದ ಮೇಲೆ ದುಃಖಿತನಾಗಿ, ಶೋಕದಲ್ಲಿ ಮುಳುಗಿ, ವೈರಾಗ್ಯ ಉಂಟಾಗಿ ಸಾಧನೆಯಲ್ಲಿ ತೊಡಗಿದಾಗ ಕೊನೆಗೆ ಜೀವನ್ಮುಕ್ತ ಆದಾಗ ಆಗ್ಲೂ ಕೂಡ ಏಕತ್ವವೇ ಉಳಿತದೆ. ಅದೇ ಅದ್ವೈತ, ಅದೇ ತತ್ವಮಸಿ, ಅದೇ ಶಿವಜೀವರ ಐಕ್ಯ ಅನ್ನೋದು ಇಡೀ ಗ್ರಂಥದ ಒಂದು ತಿರುಳಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಆದ್ರೆ ಇದರಲ್ಲಿ ಅವರು ಸಾಧನೆಗಳನ್ನ ಹೇಳ್ತಾರಲ್ಲ, ಕೆಲವು ಯೋಗಗಳ ಅಧ್ಯಯನ ಮಾಡಿದ್ದಾರೆ. ಹಠಯೋಗ, ರಾಜಯೋಗ, ಲಯಯೋಗ. ರಾಜಯೋಗದಲ್ಲಿ 4 ರೀತಿಯ ರಾಜಯೋಗವನ್ನ ಹೇಳಿದ್ದಾರೆ. ಅದರಲ್ಲಿ ಹಠ ಕೂಡಿದ ರಾಜಯೋಗ ಅಂತ ಒಂದಿದೆ, ಬಹುಸಮಾಧಿ ರಾಜಯೋಗ ಅಂತ ಒಂದಿದೆ, ಚಿದ್ವಿವೇಕ ರಾಜಯೋಗ ಅಂತ ಒಂದಿದೆ, ಇನ್ನೊಂದು ಲಾಸ್ಟ್ಗೆ ಶುದ್ಧ ರಾಜಯೋಗ ಅಂತ ಒಂದಿದೆ. ಈ ಶುದ್ಧ ರಾಜಯೋಗದಲ್ಲಿ ಅವರು ಬರೀತಾರೆ, ಶುದ್ಧ ರಾಜಯೋಗಕ್ಕೆ ಅಧಿಕಾರಿಯಾದವನು ಕೇವಲ ಶ್ರವಣ ಮಾಡ್ಬೇಕಷ್ಟೆ. ಗುರುವಾಕ್ಯವನ್ನ ಶ್ರವಣ ಮಾಡಬೇಕು. ಶ್ರವಣ ಮಾಡಿ 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 ಮನನ ಮಾಡಿ ತನಗೆ ಗಟ್ಟಿ ಆದಾಗ ತುದಿಗೆ ಗುರು ಉಪದೇಶ ಪಡ್ಕೊಂಡ್ರೆ ಇವೆರಡೇ ಸಾಕು, ಬೇರೆ ಇನ್ಯಾವ ಸಾಧನೆ ಇಲ್ಲ ಅನ್ನೋದನ್ನ ನೀವು ಶುದ್ಧ ರಾಜಯೋಗ ಅಂತ ಒಂದು ಅಧ್ಯಾಯ ಬರುತ್ತೆ, 25ನೇ ಅಧ್ಯಾಯ, ಚಾಪ್ಟರ್ ಇದರಲ್ಲಿ ಜ್ಞಾನ ಸಿಂಧುನಲ್ಲಿ. ಅದರಲ್ಲಿ ಎರಡೇ ಅವ್ರ ಕಂಡೀಷನ್ ಹಾಕೋದು ಶುದ್ಧ ರಾಜಯೋಗಕ್ಕೆ. ಒಂದು, ಚೆನ್ನಾಗಿ ಶ್ರವಣ ಮಾಡೋ ಶಕ್ತಿ, ಅದನ್ನ ಗ್ರಹಿಸಿ ತನ್ನ ಹೃದಯದಲ್ಲಿ ಇಟ್ಕೊಳ್ಳೋ ನೆನಪಿನ ಶಕ್ತಿ, ಅದ್ರ ಜೊತೆಗೆ ಕೊನೆಗೆ ಇರಬೇಕಾದ್ದು ಗುರು ಉಪದೇಶ, ಗುರು ಕಟಾಕ್ಷ ಅಂತ. ಈ ಎರಡನ್ನ ಪಡ್ಕೊಂಡ್ಬಿಟ್ರೆ ಅವನು ಶುದ್ಧ ರಾಜಯೋಗಿ, ಅವನಿಗೆ ಬೇರೆ ಸಾಧನೆಗಳು ಯಾವ ಬೇಕಾಗಿಲ್ಲ. ಅಂದ್ರೆ ಅವನೆಂತ ಉತ್ತಮ ಅಧಿಕಾರಿ ಆಗಬೇಕು ಅನ್ನೋದನ್ನ ಆ 25ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಬಹಳಷ್ಟು ಜನ ಜ್ಞಾನ ಸಿಂಧು ಅನ್ನೋದು ನೀಲಿ ಹೊತ್ತಿಗೆ ಅಂಥೇಳಿ ಅಪವಾದ ಮಾಡ್ತಾರೆ. ಆದ್ರೆ ಅದ್ರ ಒಳಗೆ ಹೋದ್ರೆ, ಪ್ರವೇಶ ಮಾಡಿದರೆ ಗೊತ್ತಾಗತ್ತೆ ಅದ್ರಲ್ಲಿ ನೀಲಿ ಹೊತ್ತಿಗೆ ಯಾವ ಸಾರಾಂಶಗಳು ಇಲ್ಲ. ತಂತ್ರಶಾಸ್ತ್ರದ ಯಾವ ಇದನ್ನು ಬಳಸಿಲ್ಲ ಅವರು, ವಾಮಾಚಾರಗಳ ಇದನ್ನ. ಅದನ್ನ ಯಾಕೆ ಜನ ಹಾಗೆ ಅಪಾರ್ಥ ಮಾಡಿ ತಿಳ್ಕೊಂಡಿದಾರೋ ಗೊತ್ತಿಲ್ಲ. ಜೊತೆಗೆ ಜ್ಞಾನ ಸಿಂಧು ಎಂಬುದೇನೋ ಶುಷ್ಕವಾದ ವೇದಾಂತ ಜ್ಞಾನ ಅಂತ ಅನ್ಕೋಬೇಡಿ. ಅದರ ಉಪಮೇಯ ಕೊಡೋದು ನೋಡಿದರೆ, ಅದರಲ್ಲಿರುವ ದೃಷ್ಟಾಂತಗಳು ನೋಡಿದರೆ, ಅದರಲ್ಲಿ ಬರೋ ಕತೆ ಉಪಕಥೆಗಳನ್ನು ನೋಡಿದ್ರೆ, ಅದರಲ್ಲಿ ಅವರು ಮನ ಬಿಚ್ಚಿ ಯೋಗದ ಕೀಲುಗಳನ್ನ ಬಿಡಿಸ್ತಾರಲ್ಲ, ಆ ಬಿಡಿಸಿದ್ದು ನೀವು ಲಯ ಯೋಗದಲ್ಲಿ ಮತ್ತೆ ಹಠಯೋಗದಲ್ಲಿ ನೋಡ್ಬೋದು. ಆ ಸಕೀಲುಗಳನ್ನ ವ್ಯಕ್ತಪಡಿಸ್ತಾರೆ ಈ ಇದರಲ್ಲಿ ಜ್ಞಾನ ಸಿಂಧು ಗ್ರಂಥದಲ್ಲಿ. ಅದನ್ನ ನೋಡಿದ್ರೆ ಇದು ಪೂರ್ಣ ಸಾಧನಾಯುಕ್ತವಾದ ಅನುಭವಾಮೃತವಾಗಿದೆ ಅಂತ ಎಲ್ರಿಗೂ ಅನ್ಸುತ್ತೆ. ಹಠಯೋಗಕ್ಕೆ ಅವರು 6 ಚಕ್ರಗಳ ಉಪಾಸನೆಯನ್ನ ಹೇಳ್ತಾರೆ.
ಯಾರ್ಯಾರು ದೇವಿ ಮಹಾತ್ಮೆ ಓದ್ಬೇಕಾದ್ರೆ 17ನೇ ಅಧ್ಯಾಯದಲ್ಲಿ ಬರುತ್ತೆ ಘಟಚಕ್ರಗಳು ಅಂತ 6 ಚಕ್ರಗಳು ಆಧಾರದಿಂದ ಆಗ್ನೇಯ ಚಕ್ರ ಸಹಸ್ರಾರದವರೆಗೆ ಒಟ್ಟು 7 ಚಕ್ರಗಳನ್ನ ವಿಚಾರವನ್ನ ಅಲ್ಲಿ ಮಂಡಿಸ್ತಾರೆ ದೇವಿ ಮಹಾತ್ಮೆಯಲ್ಲಿ. ಅದೇ ವಿಚಾರವನ್ನ ತಾವು ಇದರಲ್ಲಿ ಓದ್ಕೋಬಹುದು. ಯಾವ್ದ್ರಲ್ಲಿ? ಹಠಯೋಗ ಅಧ್ಯಾಯದಲ್ಲಿ. ಆ ಹಠಯೋಗ ಅಧ್ಯಾಯದಲ್ಲಿ ಹಠಯೋಗಕ್ಕೆ ವಾಯುವೇ ಮೂಲ, ವಾಯು ಧಾರಣ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು ಅಂತ ಹೇಳ್ತಾ 6 ಚಕ್ರಗಳ ವಿಷಯನ ಪ್ರಸ್ತಾಪ ಮಾಡ್ತಾರೆ. ಆದ್ರೆ ನೆಕ್ಸ್ಟ್ ಮುಂದಿನ ಅಧ್ಯಾಯದಲ್ಲಿ ಲಯ ಯೋಗವನ್ನ ಹೇಳ್ತಾರೆ. ಲಯ ಯೋಗಕ್ಕೆ 6 ಚಕ್ರಗಳು ಕುಂಡಲಿ ಜಾಗೃತಿ ಬೇಕಾಗಿಲ್ಲ, ಕೇವಲ 4 ಚಕ್ರಗಳಲ್ಲಿ ಒಡನಾಡಿದರೆ ಸಾಕು ಅಂತ ಹೇಳ್ತಾರೆ. ಅಂದ್ರೆ ನಾನು ಅದನ್ನ ಬಿಡಿಸಿ ಹೇಳೋದಾದ್ರೆ, ಮಣಿಪೂರಕ ಚಕ್ರ ಅಂತ ನಾಭಿಯಲ್ಲಿ ಇದೆಯಲ್ಲ, ನಾಭಿಯಿಂದ ಮೇಲಕ್ಕೇನೆ 4 ಚಕ್ರಗಳನ್ನ ಮೆಟ್ಲತ್ತಿ ಹೋಗೋದಾದ್ರೆ ಅದರಿಂದಲೂ ಮೋಕ್ಷ ಇದೆ, ಅದರಿಂದಲೂ ಕೂಡ ನಿನಗೆ ಪರಮಪದ ಇದೆ ಅಂತ ಹೇಳಿ ಲಯ ಯೋಗವನ್ನ ಹೇಳ್ತಾರಲ್ಲಿ. ಲಯ ಯೋಗ 4 ಚಕ್ರದ್ದು, ಹಠಯೋಗ 6 ಚಕ್ರದ್ದು. ಅಂದ್ರೆ ಮಣಿಪುರ ಚಕ್ರವೇ ಸಾಲೋಕ್ಯ ಪದವಿ, ಅನಾಹತ ಚಕ್ರವೇ ಸಾಮೀಪ್ಯ ಪದವಿ, ವಿಶುದ್ಧಿ ಚಕ್ರವೇ ಕಂಠಸ್ಥಾನವೇ ಸಾರೂಪ್ಯ ಪದವಿ, ಆಗ್ನೇಯ ಚಕ್ರವೇ ಸಾಯುಜ್ಯ ಅಂತ ಹೇಳಿ ಅದ್ರಾಗ ಹೇಳುತ್ತೆ. ಹೀಗೆ 4 ಚಕ್ರಗಳಲ್ಲೇ ನೀವು ಸಾಧನೆ ಮಾಡಿ ಗುರಿ ಮುಟ್ಟಬಹುದು ಅಂತ ಲಯಯೋಗ ಹೇಳುತ್ತೆ. ಹಠಯೋಗ ಲಯಯೋಗಕ್ಕೆ ಭಿನ್ನವಾಗಿ ಭಕ್ತಿ ಯೋಗವನ್ನ ಹೇಳ್ತಾರೆ. ಭಕ್ತಿ ಯೋಗಕ್ಕೂ ಕೂಡ ಅವರು ಅಷ್ಟಾಂಗ ಯೋಗ ಷರತ್ತು ಅನ್ವಯಿಸ್ತಾರೆ. ಅದರಲ್ಲಿ ಕೂಡ ಇವು ಬೇಕು, ಅಷ್ಟಾಂಗ ಯೋಗಗಳು ಭಕ್ತಿ ಯೋಗದವರೆಗೂ ಬೇಕು ಅಂತ. ಅದು ಬಿಟ್ಟು ಭಾರಿ ಭಿನ್ನವಾದದ್ದು ಅವಧೂತರು ಅನಿಸ್ಕೊಳ್ಳಲಿಕ್ಕೆ, ಪರಮಹಂಸ ಪರಿವ್ರಾಜಕನ ಆಗಲಿಕ್ಕೆ ಹಠರಾಜ ಯೋಗ ಅಂತ ಇನ್ನೊಂದು ಅಧ್ಯಾಯವನ್ನ ಹೇಳ್ತಾರೆ ಜ್ಞಾನಸಿದ್ಧನಲ್ಲಿ. ಹಠಯೋಗದಲ್ಲಿ ಬರ್ತಕ್ಕಂಥ ಕೆಲವು ಲಕ್ಷಣಗಳನ್ನ ತೆಗೆದುಕೊಂಡು, ಹಠ ಅದು ವಾಯು ಮೂಲವಾದದ್ದು, ದೃಷ್ಟಿ ಮೂಲವಾದ ರಾಜಯೋಗವನ್ನು ಕೂಡಿಸಿ ಹಠರಾಜಯೋಗ ಅಂತ ಒಂದು ಸಂಯುಕ್ತ ಯೋಗವನ್ನ ಇದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಕೆಲವರು ಇದನ್ನೂ ಸಾಧನೆ ಮಾಡಬಹುದು, ಅಲ್ಲಿಗೆ ಹಠನೂ ಬಂದಿರುತ್ತೆ, ರಾಜಯೋಗ ಬಂದಿರುತ್ತೆ. ಇವ್ರಿಗೂ ಕೂಡ ನಾವು ರಾಜಯೋಗಿ ಅಂತ ಕರಿಬಹುದು ಅಂತ ಹೇಳಿ ಚಿದಾನಂದ ಅವಧೂತರು ಈ ಹಠರಾಜ ಯೋಗದಲ್ಲಿ ತಮ್ಮ ಅನುಭವವನ್ನ ಸ್ಪಷ್ಟವಾಗಿ ಹೇಳ್ಕೊಳ್ತಾರೆ. ಸೊಗಸಾಗಿದೆ. ಪರಮಹಂಸ ಪರಿವ್ರಾಜಕ ಆಚಾರ್ಯ ಅವನಾಗ್ಲೇಬೇಕು ಅನ್ನೋದಾದ್ರೆ ಹಠ ಕೂಡಿದ ರಾಜಯೋಗವನ್ನ ಸಾಧನೆ ಮಾಡಬೇಕು. ಅದು ಹೇಗೆ ಅನ್ನೋದು ಈಗ ಇಲ್ಲಿ ಹೇಳಕ್ ಆಗ್ತಾ ಇಲ್ಲ. ಆ ಗ್ರಂಥಗಳಲ್ಲೇ ನಾವು ಓದಿದ್ರೆ ಇನ್ನು ಹೆಚ್ಚು ತಿಳುವಳಿಕೆ ಬರುತ್ತೆ ಅಂತ ಕಾಣಿಸುತ್ತೆ. ಅವರು ಮುಂದೆ ಗುರು ಕಟಾಕ್ಷದಲ್ಲಿ ಹೇಳ್ತಾ ಹೋಗ್ತಾರೆ, ಈ ಲೋಕ ಕಲ್ಯಾಣಕ್ಕೋಸ್ಕರವೇ ನಾನು ಈ ಗ್ರಂಥವನ್ನ ಬರಿತಾ ಇದ್ದೀನಿ, ಆಧ್ಯಾತ್ಮ ಚಿಂತಕರಿಗೆ ಇದರಿಂದ ಅನುಕೂಲ ಆಗಲಿ, ಅವರು ಮೋಕ್ಷ ಪಥದಲ್ಲಿ ಸಾಗಲಿ, ಅದರಲ್ಲಿ ಅವ್ರಿಗೇನಾದ್ರೂ ಇಚ್ಛೆ ಇದ್ರೆ ಅವಧೂತ ಮಾರ್ಗಕ್ಕೆ ಬರಲಿ, ಪರಮಹಂಸನಾಗ್ಲಿ ಅಂಥೇಳಿ ವಿಷಯವನ್ನ ವ್ಯಕ್ತಪಡಿಸ್ತಾರೆ. ಯಾವಾಗ ಅವನು ಪರಮಹಂಸ, ಯಾವಾಗ ಅವನು ಪರಿವ್ರಾಜಕ ಅಂತಂದ್ರೆ ಸತ್ಕರ್ಮ ಯೋಗವನ್ನ ತ್ಯಾಗ ಮಾಡಿ ಯಾರು ಆಗ್ನೇಯ ಚಕ್ರವನ್ನ ತಲುಪಿರ್ತಾರೋ ಅಲ್ಲಿಂದ ಆಚೆ ಕಡೆಗೆ ಅವನನ್ನೇ ಪರಮಹಂಸ ಪರಿವ್ರಾಜಕ ಆಚಾರ್ಯ ಅಂತ ಗುರುತಿಸ್ಬೇಕು ಅಂತ ಅವರು ಇದ್ರಾಗ ಹೇಳಿದ್ದಾರೆ ಅವಧೂತ ಅಧ್ಯಾಯದಲ್ಲಿ. ಪರಮಹಂಸ ಪರಿವ್ರಾಜಕರು ಅಂದ್ರೆ ಯಾರು ಅಂತಂದ್ರೆ, ಯಾರು ಆಗ್ನೇಯ ಚಕ್ರವನ್ನ ದಾಟುತ್ತಾನೋ ಅಥವಾ ಮೀರ್ತಾನೋ ಅವನು ಕೇವಲ ಹಂಸ ಅಲ್ಲ, ಪರಮಹಂಸ ಅನ್ಬೇಕು ಅವನಿಗೆ ಅಂತ. ಹಾಗಾದ್ರೆ ಆಗ್ನೇಯ ಚಕ್ರದ ಕೆಳಗಿರ್ತಕ್ಕಂಥ ಚಕ್ರದಲ್ಲಿ ಒಡನಾಟ ಇದ್ದವರು, 2ನೇ ಚಕ್ರ, 3ನೇ ಚಕ್ರ ಅಥವಾ 4ನೇ ಚಕ್ರ, ಇವರೆಲ್ಲ ಹಂಸರೇ ಆಗ್ತಾರೆ, ಸನ್ಯಾಸಿಗಳೇ ಆಗ್ತಾರೆ. ಆದರೆ ಪರಮಹಂಸ ಅನ್ನೋನು ಅತಿವರ್ಣಾಶ್ರಮಿ ಅಂತ ಹೇಳಿ, ಅತ್ಯಾಶ್ರಮಿ ಅಂತ ಕರಿತೀವಿ. ಅವನು ಆಶ್ರಮಕ್ಕೆ ಬದ್ಧನಲ್ಲ, ವರ್ಣನೀತಿಗೆ ಬದ್ಧನಲ್ಲ, ಜಾತಿ ಕುಲಗಳಿಗೆ ಬದ್ಧನಲ್ಲ, ಇವೆಲ್ಲವನ್ನು ಮೀರಿದವನು ಸಾಕ್ಷಾತ್ ಬ್ರಹ್ಮ ಅನ್ಬಹುದು, ಅವನನ್ನ ನಡೆದಾಡುವ ಬ್ರಹ್ಮ ಅನ್ಬಹುದು.
ಅವನ ಅವಧೂತ, ಅವನಿಗೆ ಪರಮಹಂಸ ಅಂತ ಕರಿಬೇಕು. ಆತ ಹಠ ಮತ್ತು ರಾಜಯೋಗ ಎರಡನ್ನು ಸಾಧಿಸಿದವನಾಗಿರಬೇಕು ಅನ್ನೋ ಅಭಿಪ್ರಾಯವನ್ನ ಅವರು ಹಂಚ್ಕೊಳ್ತಾರೆ. ನನ್ಗನ್ಸುತ್ತೆ ಇಷ್ಟು ವಿಷಯಗಳನ್ನ ನಾನು ಪೀಠಿಕೆಯಾಗಿ ತಗೊಂಡಿದ್ದೀನಿ. ಇನ್ನು ಹೆಚ್ಚಿಗೆ ಬೇಕು ಅನ್ನೋದಾದ್ರೆ ಮುಂದಿನ ದಿನಗಳಲ್ಲಿ ಅದನ್ನ ಹಂಚ್ಕೊಳ್ಳೋಣ. ಯಾಕೆಂದ್ರೆ ಎಲ್ಲವನ್ನೂ ವೇದಾಂತದ ಎಲ್ಲಾ ವಿಚಾರಗಳನ್ನು ಇದ್ರಾಗಿರೋದು 49 ಅಧ್ಯಾಯ, 3600 ಪದ್ಯಗಳು, ಅದ್ರ ಜೊತೆಗೆ 1000 ಪುಟ ಇದೆ ಹೆಚ್ಚು ಕಡಿಮೆ ಈ ಬೃಹತ್ ಗ್ರಂಥ. ಇದನ್ನೆಲ್ಲ ಒಮ್ಮೆಗೆ ಹೇಳ್ತಾ ಹೋದ್ರೆ ನಮ್ಮ ಗ್ರಹಿಕೆ ಅಷ್ಟೊಂದು ತಗೊಳ್ಳಾರ್ದೇನೋ ಅಂತ ಹೇಳಿ ನಾನು ಸಂವಾದ ಮಾಡೋಣ, ಇದನ್ನ ಚರ್ಚೆ ಮಾಡೋಣ. ಜ್ಞಾನ ಸಿಂಧುವಿನ ಬಗ್ಗೆ ಅಥವಾ ದೇವಿ ಮಹಾತ್ಮೆಯ ಬಗ್ಗೆ ಮುಂದೆ ಇನ್ನೂ ನಮ್ಗೇನಾದ್ರೂ ಅವಕಾಶ ಈ ಸತ್ಸಂಗದವರು ಮಾಡಿಕೊಟ್ರೆ, ಬಹಳ ಶತಕ ಅಂತ ಇದೆ, ಬಹಳ ಸೊಗಸಾಗಿದೆ. ನಾರಾಯಣಿ ಸ್ತೋತ್ರ ಅಂತ ಒಂದಿದೆ, ಚೌಪದಿ ಅಂತ ಒಂದಿದೆ, ಚಿದಾನಂದ ಸವಾಯಿ ಅಂತೇಳಿ 13 ಅಧ್ಯಾಯಗಳಿರ್ತಕ್ಕಂಥ ಚಿದಾನಂದ ಸವಾಯಿ ಅಂತ ಇದೆ. ಆ ಎಲ್ಲ ಸಾಹಿತ್ಯಗಳಲ್ಲಿ ಏನೇನು ವಿಷಯ ತುಂಬಿದೆ ಅನ್ನೋದನ್ನ ನಂತರ ದಿನಗಳಲ್ಲಿ ಅಥವಾ ಸಮಯ ಸಿಕ್ಕಾಗ ಎಂದಾದ್ರೂ ನಾವು ಆಲೋಚನೆ ಮಾಡೋಣ. ಈಗ ಸದ್ಯಕ್ಕೆ ಇಲ್ಲಿಯವರೆಗೂ ಏನು ವಿಚಾರ ಮಾಡಿದ್ದೀನಿ, ಈ ವಿಚಾರವನ್ನ ನಿಮ್ಮ ಚರಣಾಂಬುಜಕ್ಕೆ ನಾನು ಒಪ್ಪಿಸಿ, ತಾವು ಏನಾದರೂ ಪ್ರಶ್ನೆ ಮಾಡೋದು ಇದ್ರೆ, ಇದಕ್ಕೇನಾದರೂ ಆಕ್ಷೇಪಗಳಿದ್ರೆ ಅಥವಾ ಸಂದೇಹಗಳು ಏನಾದರೂ ಇದ್ರೆ ತಮ್ಮ ಅಭಿಪ್ರಾಯವನ್ನ ಹಂಚ್ಕೊಳ್ಬಹುದು. ಅದರಲ್ಲಿ ಒಂದು ಮನವಿ ಮಾಡ್ತೀನಿ, ಈ ಎಲ್ಲಾ ಪ್ರಶ್ನೆಗಳಿಗೂ ನಾನು ಒಬ್ಬನೇ ಉತ್ತರ ಕೊಡ್ತೀನಿ ಅಂತ ಆ ಭ್ರಮೆಯಲ್ಲಿ ನಾನಿಲ್ಲ. ನಾವೆಲ್ಲರೂ ಒಂದೇ ಕುಟುಂಬ ಅಂತ ನಾನು ಭಾವಿಸಿದ್ದೀನಿ. ಸತ್ಸಂಗದಲ್ಲಿ ಇರೋರೆಲ್ಲ ಒಂದೇ ಕುಟುಂಬದವರು. ಕುಟುಂಬದ ಇತರೆ ಸಹ ಸದಸ್ಯರು ಪರಸ್ಪರ ಅವಲಂಬನೆಯಿಂದ ಹೇಗೆ ಸಹಕಾರ ಜೀವನ ನಡೆಸ್ತಾರೋ ಹಾಗೆ ನಾನು ಎಲ್ಲೆಲ್ಲಿ ಎಡುತ್ತೀನಿ, ಪ್ರಶ್ನೆಗೆ ಉತ್ತರ ಹೇಳಕ್ಕಾಗ್ಲಿಲ್ಲ ಜ್ಞಾನ ಸಿಂಧುವಿನ ಬಗ್ಗೆ ಅಂದಾಗ ಈ ಸತ್ಸಂಗದ ಗುಂಪಿನಲ್ಲಿರ್ತಕ್ಕಂಥ ಮಹಾತ್ಮರು ಏನಿದ್ದೀರಿ, ವಿದ್ವಾಂಸರು ಏನಿದ್ದೀರಿ, ಅನುಭಾವಿಗಳು ಏನಿದ್ದೀರಿ, ತಾವು ನೆರವಾಗಬಹುದು. ಆಗ ತಾವು ಸಹ ಅದರಲ್ಲಿ ಪ್ರವೇಶ ಮಾಡಿ ಅಭಿಪ್ರಾಯ ಹಂಚ್ಕೊಳ್ಬಹುದು ಅಂತ ಹೇಳ್ತಾ ಸುಮಾರು 40-45 ನಿಮಿಷಗಳ ಕಾಲ ಜ್ಞಾನ ಸಿಂಧುವಿನ ಬಗ್ಗೆ ಒಂದು ಸೂಕ್ತ ಪೀಠಿಕೆಯನ್ನ ಇವತ್ತು ಹಾಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ರಿ. ಈ ಪೀಠಿಕೆಯಲ್ಲಿ ನನಗೆ ತಿಳಿದದ್ದನ್ನ ಮಾತ್ರ ಏನೇನು ಲಹರಿ ಬಂದಂಗೆ ನಾನು ಹೇಳ್ಕೊಂಡು ಹೋಗಿದ್ದೀನಿ. ಆ ಜ್ಞಾನ ಸಿಂಧು ಗ್ರಂಥಗಳು ಈಗ ಪದ್ಯ ಭಾಗನೂ ಎಲ್ಲಾ ಕಡೆಗೆ ಸಿಗ್ತಾ ಇದೆ. ಗದ್ಯ ಭಾಗ ಅಂತೂ ಬಹಳ ಜನ ಪ್ರಿಂಟ್ ಮಾಡಿದ್ದಾರೆ, ಅದರ ಭಾವಾರ್ಥ ಬರೆದಿರೋರು ಎಲ್ಲಾ ಕಡೆಗೆ ಸಿಗುತ್ತೆ. ಕೃಷ್ಣಯ್ಯ ಶೆಟ್ಟಿ, TN ಕೃಷ್ಣಯ್ಯ ಶೆಟ್ಟಿ ಮಾಡಿದ್ದಾರೆ. ಗದನ ಶಬಾದಿ ಮಠ ಬುಕ್ ಟಿಪು ಅವರು ಮಾಡಿದ್ದಾರೆ. ಬಳ್ಳಾರಿಯವರು ಒಬ್ರು ಮಾಡಿದ್ದಾರೆ. ಹೀಗೆ ನಾನಾ ತರದ ಜನ ಗದ್ಯ ರೂಪದ ಜ್ಞಾನ ಸಿಂಧುವನ್ನು ಹೇಳಿದ್ದಾರೆ. ಆದರೆ ಗದ್ಯ ರೂಪದ ಜ್ಞಾನ ಸಿಂಧುವಿನಲ್ಲಿ ಅವರು ಸರಳವಾಗಿ ಬರಿತಾ ಗಹನವಾದ ವಿಚಾರವನ್ನು ಕೈಬಿಟ್ಟಿರೋದು ನನ್ನಲ್ಲಿ ಯಾವ್ಯಾವುದೋ ಒಂದು ಗ್ರಂಥಗಳಲ್ಲಿ ಓದಿದಾಗ ಕೆಲವು ಗಂಭೀರವಾದ ವಿಚಾರಗಳ ತಾತ್ಪರ್ಯವನ್ನ ಬಿಡದೆ, ಅಥವಾ ಗ್ರಂಥ ಬಹಳ ದೊಡ್ಡದಾಗುತ್ತೆ ಅಂತ ಬಿಟ್ಟಿದ್ದಾರೆ ಏನು ಮಹಾತ್ಮರು ಗೊತ್ತಿಲ್ಲ. ಹಾಗಾಗಿ ಸ್ವತಃ ಪದ್ಯ ಭಾಗವನ್ನೇ ಓದ್ಕೊಂಡ್ರೆ ಸ್ವಲ್ಪ ಕಠಿಣ ಅನ್ಸ್ಬೋದು. ಯಾಕೆಂದ್ರೆ ಪದ್ಯ ಭಾಗ ಷಟ್ಪದಿ ರೂಪದಲ್ಲಿ ಇರೋದ್ರಿಂದ ಅರ್ಥವಾಗೋದು ಕಷ್ಟ ಆಗುತ್ತೆ. ಪದ್ಯ ಭಾಗ ಗದ್ಯ ಭಾಗ ಎರಡೂ ಅಕ್ಕಪಕ್ಕ ಇಟ್ಕೊಂಡ್ರೆ, ಜೊತೆಗೆ ಇನ್ನೇನೋ ಯಾವ್ದಾದ್ರೂ ಸಂದೇಹಗಳು ಬಂದ್ರೆ ನಿಮಗೆ ಗುರುಗಳಿರ್ತಾರೆ. ಆ ಗುರುಗಳ ಹತ್ರ, ಜ್ಞಾನಿಗಳ ಹತ್ರ ಆ ಸಂದೇಹಗಳನ್ನ ಹಂಚ್ಕೊಂಡ್ರೆ ಅಲ್ಲಿ ಪರಿಹಾರ ಸಿಗುತ್ತೆ ಅಂತ ಭಾವಿಸಿ ನಿಮ್ಮೆಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳನ್ನ ಸಲ್ಲಿಸ್ತಾ, ಈಗ ಈ ಕಾರ್ಯಕ್ರಮದ ಶಂಕರ್ಲಿಂಗ್ ಭಗವಾನರ ನಿರ್ವಚನ ನಿರೂಪಕರು ಏನಿದ್ದಾರೆ ಅವ್ರೇನಾದರೂ ಇದ್ರೆ ಹೇಳಿ, ತಾವೆಲ್ಲರೂ ಕೂಡ ಇದನ್ನ ಚರ್ಚೆ ಮಾಡ್ರಿ.
ಅದೊಂದು ಅನುಭವ ಮಂಟಪ ಆಗಿರಬೇಕು. ಅನುಭವ ಮಂಟಪ ಆದಷ್ಟು ನಾವು ಮೊಸರು ಕಡದಂಗೆ ಮನವೆಂಬ ಕಡಗೋಲಿಟ್ಟು ಈ ಮೊಸರನ್ನ ಕಡದಂಗೆಲ್ಲ ವಿವೇಕವೆಂಬ ಬೆಣ್ಣೆ ತೇಲುತ್ತಂತೆ. ಹಾಗೆ ಅನುಭವ ಮಂಟಪದಲ್ಲಿ ಕಡಿದ್ರೆ, ಚಿಂತನ ಮಂಥನ ಮಾಡಿದರೆ ಒಂದು ಬೆಣ್ಣೆ ತುಪ್ಪ ಹೀಗೇನು ಕಾಣ್ತಾರೆ ಹಾಗೆ ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನನ್ನ ಮಾತಿಗೆ ಇತಿಶ್ರೀ ಹಾಡ್ತೀನಿ. ನಮಸ್ಕಾರ. ನಮಸ್ಕಾರ. ಅವರು ಭಕ್ತಿ ಯೋಗ ಅಂತಲೇ ಒಂದು ಅಧ್ಯಾಯ ಮಾಡಿದ್ದಾರೆ. ಆ ಭಕ್ತಿ ಯೋಗ ಯಾರು ಬೀಳ್ತಾರೆ ಭಕ್ತಿ ಯೋಗದಲ್ಲಿ ಅಂಥೇಳಿ ಮೊದಲಿಗೆ ಆರಂಭದ ಷಟ್ಪದಿಗಳಲ್ಲಿ ಹೇಳ್ತಾರೆ. ಇಂತಿಂಥವ್ರಿಗೆ ಭಕ್ತಿ ಯೋಗ ಹಿಡಿಸುತ್ತೆ ಅಂತ ಹೇಳಿ ಅವ್ರು ಹೇಳ್ತಾರೆ. ನೋಡಿ, 1000 ಮನುಷ್ಯರು ಇರಬಹುದು. ಆ 1000 ಮನುಷ್ಯರಲ್ಲಿ ಕೇವಲ ಕೆಲವು ಜನ ಸಮಾಧಾನ ಉಳ್ಳಂತ, ವ್ಯವಧಾನ ಉಳ್ಳಂತ ಶಾಂತಿ ಪುರುಷರು ಕೆಲವೇ ಜನ ಇರ್ತಾರಂತೆ ಒಂದು 1000 ಮನುಷ್ಯರಲ್ಲಿ, ಸಾಮಾನ್ಯ ಮನುಷ್ಯರಲ್ಲಿ. ಅಂತ ಸಾವಧಾನವುಳ್ಳ ಮನುಷ್ಯರು 1000 ಜನದಲ್ಲಿ ಎಲ್ಲೋ ಒಬ್ರು ಪುಣ್ಯಾತ್ಮರು ಸಿಗ್ತಾರಂತೆ. ಇಂಥ 1000 ಪುಣ್ಯಾತ್ಮರಲ್ಲಿ ಒಬ್ಬ ಯಾರೋ ಸದ್ಭಕ್ತ ಸಿಗ್ತಾನಂತೆ. ಆ ಸದ್ಭಕ್ತನಿಂದ ಈ ಒಂದು ಭಕ್ತಿ ಯೋಗ ಸಾಧನೆ ಜರುಗುತ್ತೆ. ಆ ಸದ್ಭಕ್ತನ ವರ್ತನೆ, ಸದ್ಭಕ್ತನ ಚರ್ಯಗಳು, ಆ ಸದ್ಭಕ್ತಿಯ ಪ್ರಭಾವ ಅನ್ನೋದು ಅವನ ಕುಟುಂಬದ, ಪರಿವಾರದ ಮೇಲೆ ಪ್ರಭಾವ ಬೀರೋದು ಒಂದು ಕಡೆ ಆದ್ರೆ, ಅವನ ಸಮೀಪಕ್ಕೆ ಬಂದಂತಹ ಅವರ ಸ್ನೇಹಿತರು, ಅವರ ಬಂಧು ಬಳಗ, ನೆರೆಹೊರೆ, ಅವನನ್ನು ನೋಡ್ತಕ್ಕಂಥವರು, ಅವ್ರ ಮೇಲೂ ಕೂಡ ಆ ಸದ್ಭಕ್ತಿಯ ಪ್ರಭಾವ ಆಗುತ್ತೆ. ಅಂಥ ಭಕ್ತ ಸಿಗದೆ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಅಂತ ಏನು ಹೇಳ್ತಾರೆ, ಅವನು ಲಕ್ಷಕ್ಕೊಬ್ಬ ಭಕ್ತ. ಅವನು ಒಂದು ಸಾಮಾಜಿಕ ಪ್ರಭಾವವನ್ನು ಬೀರಬಲ್ಲ, ಒಂದು ತನ್ನ ವೈಯಕ್ತಿಕವಾಗಿ ಪ್ರಭಾವವನ್ನು ತನಗೆ ಮಾಡಿಕೊಳ್ಳಬಲ್ಲ ಅಂಥ ಭಕ್ತರು ಸಿಕ್ಕದು ಸಮಾಜದಲ್ಲಿ ದುರ್ಲಭ ಅಂತ ಹೇಳ್ತಾರೆ. ವಿವೇಕ ಚೂಡಾಮಣಿ ಓದಿದ್ರೆ ಅದ್ರಾಗ ಇನ್ನೂ ಜಂತುನ ಮಾನವ ಜನ್ಮ ದುರ್ಲಭ ಅಂತ ಹೇಳಿ ಅವರು ಸ್ಪಷ್ಟವಾಗಿ ಹೇಳ್ಕೊಡ್ತಾರೆ. ಹೇಗೆ ಇದು ಮಾನವರು ಶ್ರೇಷ್ಠ ಅಂತ ಹೇಳಿ ವಿವೇಕ ಚೂಡಾಮಣಿಯಲ್ಲಿ ಬರುತ್ತೆ. ಇಂಥ ಸದ್ಭಕ್ತನ ನಡೆ ಏನಿರುತ್ತೆ, ಆ ನಡೆಗೆ ತಕ್ಕಂತೆ ನುಡಿ ಇರುತ್ತೆ ಒಂದು. ಅಥವಾ ಹೀಗೂ ಹೇಳ್ಬೋದು, ಅವನು ಏನು ನುಡಿತಾನೆ ಅದಕ್ಕೆ ಪೂರಕವಾಗಿ ನಡೆಯುವವನೇ ಸದ್ಭಕ್ತ ಅಂತ. ಅದರಲ್ಲಿ ಓದ್ತಾ ಹೋದ್ರೆ ಈ ಡಾಂಬಿಕ ಭಕ್ತರನ್ನ ಚಿದಾನಂದರು ಒಪ್ಪೋದಿಲ್ಲ. ಅಂದ್ರೆ ನಡೆ ಒಂದು ಪರಿ, ನುಡಿ ಇನ್ನೊಂದು ಪರಿ ಆದ್ರೆ ಅದು ಡಾಂಬಿಕ ತಾನ ಆಗ್ತದೆ, ಕಪಟತೆ ಆಗತ್ತೆ.
ಇಂಥ ಕಪಟ ಭಕ್ತಿಗೆ ಶಿವನು ಹೇಗೆ ಒಲಿದಾನು ಅಂತೇಳಿ ವಚನಕಾರರು ಹೇಳ್ತಾರೆ. ಅದೇ ಮಾತನ್ನ ಇವರು ಹೇಳ್ತಾರೆ. ಅವನು ಸತ್ಯ ವಚನ ಪಾಲಿಸೋನಾಗಿರ್ಬೇಕು, ಜೀವನದಲ್ಲಿ ಪ್ರಾಮಾಣಿಕತೆ ಇರಬೇಕು, ಅವನಿಗೆ ಕಾಯಕ ನಿಷ್ಠೆ ಇರಬೇಕು. ಇದಕ್ಕೆಲ್ಲ ಮೇಲಾಗಿ ಸತ್ಪುರುಷರನ್ನ ಕೂಡಬೇಕು, ಅವರ ಮಾತನ್ನ ಆಲಿಸಬೇಕು ಎಂಬ ವ್ಯವಧಾನ ಇರಬೇಕು ಅವನಿಗೆ. ಅದ್ರ ಜೊತೆಗೆ ಭಕ್ತಿಯೇ ಮುಕ್ತಿಗೆ ಮೊದಲ ಸೋಪಾನ ಅನ್ನೋದನ್ನ ತಿಳಿದಿರ್ಬೇಕು, ಅವನಿಗೆ ಬಂದಿರಬೇಕು, ಅವನಿಗೆ ವಿವೇಕ ಹುಟ್ಟಿರ್ಬೇಕು. ನೋಡಪ್ಪ, ನಾನು ಮುಕ್ತಿ ಪಡಿಬೇಕು ಅಂತ ಆಸೆ ಬಂದಿದೆ, ಭವಚಕ್ರದಿಂದ ನಾನು ಬಿಡುಗಡೆ ಆಗಬೇಕು ಅಂತ ನನಗನಿಸಿದೆ ಅಂತಂದ್ರೆ ಅವನು ಭಕ್ತಿಗೆ ಬರಬೇಕು ಅಂತ. ಈ ಭಕ್ತಿ ಹುಟ್ಟಬೇಕಾದ್ರೆ ಅವನಿಗೆ ಸತ್ಪುರುಷರ ಸಂಘ ದೊರೆತಿರಬೇಕು. ಸತ್ಪುರುಷರ ಪ್ರಭಾವ ಹೆಂಗ್ ಬೀರುತ್ತೆ ಅಂದ್ರೆ, ಒಂದೇನೋ ನೆನಪಾಗಿದ್ದು ಹೇಳ್ತೀನಿ. ಇದು ಯಾವ ಯಾವ ಗ್ರಂಥದಲ್ಲಿ ಬಂದಿತ್ತೋ ಅದು ಗ್ರಂಥದ ಹೆಸರು ನೆನಪಾಗ್ತಾ ಇಲ್ಲ. ಅವ್ರು ಹೇಳ್ತಾರಲ್ಲಿ, ಪ್ರಾಣ ಹೋದ ಮೇಲೆ ದೇಹ ಅಗ್ನಿಯ ಪಾಲು, ಪ್ರಾಣ ಹೋದ ಮೇಲೆ ದೇಹ ಅಗ್ನಿಯ ಪಾಲು, ಹೂಳಿಟ್ಟ ಧನವೆಲ್ಲ ಧರಣಿಯ ಪಾಲು. ನಾವು ಸಂಪಾದಿಸಿ ಭೂಮಿಯೊಳಗೆ ಬಚ್ಚಿಟ್ಟ ಅಂತ ಏನು ಸಂಪತ್ತಿತ್ತು, ಐಶ್ವರ್ಯ ಇತ್ತು, ಈ ಭೂಮಿಯೊಳಗೆ ಒಂದು ಸೋರೆನೋ ಒಂದು ಪಾತ್ರೆ ಮಾಡಿ ಅದನ್ನೆಲ್ಲ, ಅವಾಗೆಲ್ಲ ಬ್ಯಾಂಕ್ ಇರ್ಲಿಲ್ಲ ಅಂತ ಕಾಣಿಸುತ್ತೆ, ಆ ಕಾಲಕ್ಕೆ ಬರ್ದಿರೋದು. ಈ ಕಾಲಕ್ಕೆ ಅದನ್ನ ಬ್ಯಾಂಕ್ ಅಲ್ಲಿ ಇಟ್ಟಿದ್ದು ಇನ್ನೊಬ್ಬರ ಪಾಲು ಅಂತ ಅನ್ಕೋಬಹುದು. ಆಗ ಅವರು ಭೂಮಿಯಲ್ಲಿ ಬಚ್ಚಿರ್ತಿದ್ರಿಂದ ಆ ಕಾಲಕ್ಕೆ ಆ ತರ ಒಂದು ಕಾವ್ಯ ಬರ್ದಾರೆ ಅವರು. ಪ್ರಾಣ ಹೋದ ಮೇಲೆ ದೇಹ ಅಗ್ನಿಯ ಪಾಲು, ಹೂಳಿಟ್ಟ ಧನವೆಲ್ಲ ಧರಣಿಯ ಪಾಲು, ಮೇಲಾಕುವ ವಸ್ತ್ರ ಅಗಸನ ಪಾಲು, ಮಗನಿಡುವ ಪಿಂಡ ಕಾಗೆಯ ಪಾಲು, ಬಿಡುವ ಭಸ್ಮವೆಲ್ಲ ಗಂಗೆಯ ಪಾಲು ಅಂತ ಹೇಳಿ, ಈ ಪಂಚಭೂತಗಳಲ್ಲಿ ಈ ಶರೀರ ಲೀನವಾಗಿ ಹೋಗುತ್ತೆ. ನೀನು ಹೇಗೆ ದಿಗಂಬರನಾಗಿ ಬಂದಿಯೋ ದಿಗಂಬರನಾಗಿ ಹೊರಟೋಗ್ತೀಯಾ. ಬರುವಾಗಲೂ ಏನು ತರಲಿಲ್ಲ, ಹೋಗುವಾಗಲೂ ಏನು ಕೊಂಡೊಯ್ಯಲಿಲ್ಲ. ಇದು ಕೇವಲ ಮಿಥ್ಯ ವ್ಯವಹಾರವನ್ನ ಭ್ರಾಂತಿ ಪ್ರಪಂಚದಲ್ಲಿ ವ್ಯವಹಾರ ಮಾಡಿದೆ. ಇದೇ ನಿನ್ನ ಅಸ್ತಿತ್ವ, ಹೀಗಿದೆ ನೋಡು. ಬರುವಾಗ ಹೇಗೆ ಬಂದಿಯೋ ಹೋಗುವಾಗ ಹಾಗೆ ಹೋಗ್ತಾ ಇದೀಯಾ. ನಾನು ನನ್ನದು ಅನ್ನೋದು ಏನು ನೀನು ತಗೊಂಡೋಗಕ್ಕಾಗ್ಲಿಲ್ಲ. ನೀನು ದುಡಿದು ಸಂಪಾದಿಸಿದ್ದೆಲ್ಲ ಇಲ್ಲೇ ಬಿಟ್ಟು ಹೋಗ್ತದೀಯ. ಆದ್ರೆ ನೀನ್ ಮಾಡಿದ ಕರ್ಮ ನಿನ್ನ ಪಾಲು. ಅಂದ್ರೆ ನೀನು ಮಾಡಿದ ಕರ್ಮದಿಂದ ಪಾಪ ಪುಣ್ಯ ಎಂಬ ಎರಡು ಬುತ್ತಿ ಗಂಟನ್ನ ಏನು ಗಳಿಸ್ತೀಯ, ಅದು ನಿನ್ನ ಬೆನ್ನಿಂದ ಬೇತಾಳದಂಗೆ ಬರ್ತಾ ಇರುತ್ತೆ. ಈಗ ನಾವು ಭಕ್ತನಾಗಿ ಯೋಚನೆ ಮಾಡಬೇಕು, ನಾನು ಪಾಪದ ಗಂಟನ್ನ ನನ್ನ ಬೆನ್ನಿಗೆ ಕಟ್ಟಿಕೊಂಡು ಹುಟ್ಟಬೇಕಾ, ಅದ ಮಹಾತ್ಮರ ಸಂಘ ಮಾಡಿ ಸತ್ಸಂಗದಲ್ಲಿ ಸದ್ವಿಚಾರವನ್ನ ಕೇಳಿ ಸತ್ಯಾತ್ರವನ್ನ ಅಧ್ಯಯನ ಮಾಡಿ ಚಿಂತನೆ ಮಾಡಿ ಪುಣ್ಯವನ್ನ ಗಳಿಸ್ತಾ ಗಳಿಸ್ತಾ ಮೋಕ್ಷದ ಪಥವನ್ನ ಹಿಡಿಬೇಕೆ. ಶಿವಪಥವನ್ನರಿವಡೆ ಗುರುಪಥವೇ ಮೊದಲು ಅಂತ ಹೇಳಿದೆ. ಹಾಗೆ ನಾನು ಈ ಪುಣ್ಯದ ಕಾರ್ಯವನ್ನ ಯಾರ್ಯಾರು ಹಿಡಿದ್ದರೋ, ಪಾಪವನ್ನ ಯಾರ್ಯಾರು ವರ್ಜಿಸಿದರೋ ತಮ್ಮ ಜೀವನದಲ್ಲಿ, ಅವರೆಲ್ಲ ಸದ್ಭಕ್ತರೆ. ಯಾಕೆಂದ್ರೆ ಅವರೊಳಗೆ ಸದ್ಭಾವ ಹುಟ್ಟಿದೆ. ಸದ್ಭಾವ ಅಂದ್ರೇನು? ಇದು ನಾನು ದುಡಿದಿದ್ದನ್ನ ಸತ್ಪುರುಷರಿಗೆ ಸತ್ಪಾತ್ರಕ್ಕೆ ದಾನ ಮಾಡ್ತೀನಿ, ನಾನು ಸತ್ಕರ್ಮವನ್ನ ಮಾಡ್ತೀನಿ, ಹೀಗೆ ನಾನು ಭೂಮಿಯಲ್ಲಿ ಹೂಳಿಟ್ಟು ವ್ಯರ್ಥವಾಗಿ ಹೋಗಂಗ್ ಮಾಡಲ್ಲ. ಈ ದೇಹ ಇವತ್ತಲ್ಲ ನಾಳೆ ಅಗ್ನಿಯ ಪಾಲಾಗದೆ ನಿಜ. ಮಗನಾಗುವ ಪಿಂಡ ಕಾಗೆಯ ಪಾಲು ಅಂತ ಹೇಳಿ ಅದು ಕೂಡ ನಾನು ಹಿಂದೆ ಬರಲಿಲ್ಲ, ಅದನ್ನ ನಾನು ನೋಡದೇ ಇಲ್ಲ. ಬಿಡುವ ಬೂದಿ ಭಸ್ಮವೆಲ್ಲ ಗಂಗೆಯ ಪಾಲು. ಆ ಕರ್ಮ ಮಾಡಿದ್ರೋ ಬಿಟ್ರೋ ಅದ್ ನನ್ಗೇನು ತಿಳುವಳಿಕೆಗೆ ಬರಲ್ಲ. ಆದ್ರೆ ನನ್ನ ಲಿಂಗ ಶರೀರ, ಸೂಕ್ಷ್ಮ ಶರೀರ ಎಲ್ಲೋ ಗಾಳಿಯಲ್ಲಿ ವಾಯುಲೋಕವನ್ನ, ವಾಯುಮಂಡಲವನ್ನ ಸೇರಿ ಪುನಃ ನಾನು ಹುಡ್ತಾ ಇದ್ದೀನಿ. ಹಾಗಾಗಿ ಪುನರಪಿ ಜನನಂ ಪುನರಪಿ ಮರಣಂ ಜನನ ಜಠಿರೆ ಅಂತ ಹೇಳಿ ಏನು ಶಂಕರಾಚಾರ್ಯರು ಹೇಳಿದರೆ, ಆ ರೀತಿ ಮತ್ತೆ ಮತ್ತೆ ಹುಟ್ಟೋದು ಮತ್ತೆ ಮತ್ತೆ ಸಾಯೋದು ಬೇಡಪ್ಪ ಅಂತ ಅನಿಸಿರ್ಬೇಕು ಅವನ್ ಸದ್ಭಕ್ತ. ಸದ್ಭಕ್ತನಾದ ಮೇಲೆ ಮೋಕ್ಷದ ಮಾರ್ಗವನ್ನ
ಅದು ತಾನಾಗೆ ಕರ್ಕೊಂಡು ಹೋಗುತ್ತೆ. ಇವರು ಈ ಪ್ರಾಮಾಣಿಕತೆ, ಸತ್ಯವಚನ, ನಡೆನುಡಿ ಒಂದಾಗಿರೋರು, ಹಾಗೆ ಇನ್ನೊಬ್ಬರಿಗೆ ನೋವು ಕೊಡದಾಗಿರೋರು, ಹಾಗೆ ಆ, ಅತಿ ಹೆಚ್ಚು ಸಂಗ್ರಹ ಮಾಡದೆ ಸರಳ ಜೀವನವನ್ನ ನಡೆಸ್ತಕ್ಕಂಥವ್ರೆ ಸದ್ಭಕ್ತರು, ಭಗವಂತನಲ್ಲಿ ವಿಶ್ವಾಸ ಇಟ್ಟವರು, ಭಗವಂತನ ಪ್ರೇರಣೆಯಂತೆ ನಡ್ಕೊಳ್ತಾ ಇರೋರು, ಎಲ್ಲವೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಿ ಸ್ವೀಕಾರ ಮಾಡ್ತಾ ಅಂತವ್ರು, ಅವರನ್ನ ಸದ್ಭಕ್ತರು ಅಂತ ಕರಿಬೋದು. ಅಂಥ ಭಕ್ತಿ ಯೋಗ ಆಗುತ್ತೆ ಅವಾಗ. ಅಂದ್ರೆ ತಾನು ದುಡಿದುದೆಲ್ಲವೂ ಕೂಡ ಶಿವನಿಗೆ ಅರ್ಪಣೆ ಮಾಡಿ ಸ್ವೀಕಾರ ಮಾಡ್ತಾನಲ್ಲ, ಆಗ ಅದು ಯೋಗ ಅನ್ಸ್ಕೊಳ್ಳುತ್ತೆ. ಆ ಭಕ್ತಿ ಯೋಗವು ಕೂಡ ಮುಕ್ತಿಗೊಂದು ಮಾರ್ಗ ಅಂತೇಳಿ ಭಕ್ತಿ ಯೋಗದಲ್ಲಿ ಹೇಳಿದ್ದಾರೆ. ಇದನ್ ಮುಂದೆ ನೆಕ್ಸ್ಟ್ ಭಕ್ತಿ ಯೋಗದ ಚಾಪ್ಟರ್ ಬಂದಾಗ ನಾವಿನ್ನು ವಿಸ್ತೃತವಾಗಿ ನೋಡ್ಬೋದು. ಆದ್ರೆ ಒಂದಂತೂ ಸತ್ಯ, ಯಾರೇ ಮುಕ್ತಿ ಪಥಕ್ಕೆ ಬೀಳ್ಬೇಕಂದ್ರೆ ಭಕ್ತಿ ಮೊದಲನೇ ಮೆಟ್ಟಿಲು. ಆ ಭಕ್ತಿ ಮೆಟ್ಟಿಲು ಇಲ್ಲೇ ಹೋದ್ರೆ ಅವನಿಗೆ ಭಗವಂತನಲ್ಲಿ ವಿಶ್ವಾಸ ಬರಲ್ಲ, ಗುರುಗಳಲ್ಲಿ ತತ್ಪರತೆ ಬರಲ್ಲ, ಗುರುವಿನಲ್ಲಿ ಸೇವಾ ಮನೋಭಾವ ಬರಲ್ಲ, ತನುಮನ ಧನ ಗುರುವಿಗೆ ಅರ್ಪಣೆ ಅನ್ನೋದು ಅವನಿಗೆ ಹುಟ್ಟೋದಿಲ್ಲ. ಗುರು ಸೇವಾಸಕ್ತಿನೇ ಬರಲ್ಲಲ್ಲ ಈ ಸದ್ಭಕ್ತಿ ಇಲ್ಲ ಅಂದ್ರೆ. ಹಾಗಾಗಿ ಈ ಸದ್ಭಕ್ತಿ ಮೊಟ್ಟ ಮೊದಲು ಇಂಡಿಯಾದಲ್ಲಿ, ಅದೇ ಭಾರತದಲ್ಲಿ, ಈ ಪುಣ್ಯ ಭೂಮಿಯಲ್ಲಿ ಯಾರು ಹುಟ್ಟಾಕಿದ್ರೋ ಭಕ್ತಿ ಯೋಗವನ್ನ, ಸಾಮಾನ್ಯ ಜನಕ್ಕೂ ಕೂಡ ಒಪ್ತಕ್ಕಂಥ ಒಂದು ಮಾರ್ಗವನ್ನ ಈ ಆಧ್ಯಾತ್ಮ ಲೋಕದಲ್ಲಿ ಕಂಡಿಡಿದ್ದಾರೆ ಅಂದ್ರೆ ಅದು ಭಕ್ತಿ ಯೋಗ. ಆ ಭಕ್ತಿ ಯೋಗ 9 ವಿಧ ಇದೆ. ಆ ನಾಮಸ್ಮರಣೆ ಇದೆ, ಇನ್ನೊಂದಿದೆ, ಮತ್ತೊಂದು, ಹೀಗೆ 9 ವಿಧದ ಭಕ್ತಿಗಳನ್ನ ನಾವು ಬ- ಭಾಗವತದಲ್ಲಿ ಗಮನಿಸ್ತೀವಿ, ಭಗವದ್ಗೀತೆಯಲ್ಲೂ ಬಂದಿದೆ. ಇಂಥ ಒಂದು ಅಡಿಪಾಯ ಹಾಕೊಟ್ಟಿದ್ದೇ ಆಧ್ಯಾತ್ಮ ಲೋಕಕ್ಕೆ ಅಥವಾ ಮೋಕ್ಷ ಮಾರ್ಗಕ್ಕೆ ಈ ಭಕ್ತಿ ಪಂಥ ಅನ್ನೋದು. ಭಕ್ತಿ ಪಂಥದಿಂದ ಅನೇಕ ಜನ ಆನಂದನವನ್ನು ಕಂಡಿದ್ದಾರೆ. ಆ ಮೀರಾಬಾಯಿ ಇರ್ಬೋದು, ಆ ದಾಸರಿ ಇರ್ಬೋದು, ಭಕ್ತ ಕನಕದಾಸ, ಪುರಂದರದಾಸ, ಹೀಗೆ ಭಕ್ತಿ ಮಾರ್ಗದಲ್ಲಿ ಅನೇಕ ಜನ ಮಹಾತ್ಮರು ತಮ್ಮ ತಮ್ಮ ಗುರಿಯನ್ನ ತಲುಪಿದವರು ಇದ್ದಾರೆ ಅಂತ ಹೇಳಿ ಆ ಎಲ್ಲರ ಸ್ಮರಣೆಯನ್ನ ಮಾಡ್ಕೊಳ್ತಾ, ಈ ಜ್ಞಾನ ಸಿಂಧು ನಮಗೇನಾದ್ರೂ ಅರ್ಥ ಆಗ್ಬೇಕಂದ್ರೆ ಮೊದಲು ನಮಗೆ ಭಗವಂತನಲ್ಲಿ ಭಕ್ತಿ ಮೂಡ್ಬೇಕು. ನಮ್ಮ ಹೃದಯದಲ್ಲಿ ಭಕ್ತಿ ಹಾಸಿಗೆಯನ್ನ ಹಾಸಿರ್ಬೇಕು. ಭಕ್ತಿ ಹಾಸಿಗೆಯ ಮೇಲೆ ಆಸನ ಹಾಕಿ ಈ ಗ್ರಂಥವನ್ನ ಕೇಳಬೇಕು. ಅಂಥ ಭಕ್ತನಿಗೆ ಅದು ಬೀಜ ಮೊಳಕೆ ಹೊಡೆಯೋದಕ್ಕೆ ಒಂದು ಆಧಾರ ಸಿಕ್ಕಂಗಾಗತ್ತೆ. ಅದಕ್ಕಿನ್ನು ನೀರು ಒಯ್ದು ಅದಕ್ಕೆ ಮತ್ತೆ ಮತ್ತೆ ಮನನ ಮಾಡ್ದಂಗೆಲ್ಲ ಅದು ಚಿಗುರೊಡೆದು ವಿವೇಕದ ವೃಕ್ಷ ಬೆಳೆಯೋದಕ್ಕೆ, ಜ್ಞಾನದ ಸಮುದ್ರವೇ ಆಗೋದಕ್ಕೆ ಭಕ್ತಿ ಮೂಲಾಧಾರ ಅಂತೇಳಿ ನಾನು ಭಾವಿಸ್ತಾ, ನೀವು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ನಾನು ಇದನ್ನ ಅಷ್ಟೊಂದು ವಿಚಾರವನ್ನ ತಗೊಳ್ಲಿಲ್ಲ, ಆದ್ರೂ ನನಗೆ ತಿಳಿದಿದ್ದನ್ನ, ನೆನಪಾಗಿದ್ದನ್ನ 2 ಮಾತನ್ನ ಹಂಚ್ಕೊಂಡಿದ್ದೀನಿ. ಇನ್ಮೇಲೆ ತಾವೇನಿದ್ರು ಹೇಳ್ಬಹುದು. ಸರ್ ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್, ಇದು ನಾನು ಸಿಂಧು ನೀವು ಪೀಠಿಕಾ ಇದನ್ನ ಅಧ್ಯಾಯವನ್ನು ಹೇಳಿದ್ರಿ, ಅದೇ ಬಹಳ ಅದ್ಭುತವಾಗಿತ್ತು ಅಂತ ನನಗೆ ಅನಿಸ್ತು. ಹಾ ಮೇಡಮ್, ಹೇಳಿ ಮೇಡಮ್. ಅದ್ರಲ್ಲಿ ಸಾಹಿತ್ಯ ಮುಕ್ತಿ ಬಹಳ ಚೆನ್ನಾಗಿತ್ತು ಸರ್. ಅದು ಬಹಳ ಮನಸ್ಸಿಗೆ ಕಟ್ಟಿಬಿಡ್ತು ಅಂತ ಒಂಥರ ಆನಂದ ಆಯ್ತು. ಆ ಸಾಹಿತ್ಯ ಮುಕ್ತಿ ಬಗ್ಗೆ ನೀವು ಹೇಳಿದ್ದು ಮಾತುಗಳು ಬಹಳ ಚೆನ್ನಾಗಿತ್ತು. ಅದರಿಂದ ಮುಂದೆ ಮುಂದೆ ಇನ್ನು ಎಷ್ಟು ಮಟ್ಟಿಗೆ ಇರ್ಬೋದು ಜ್ಞಾನ ಸಿಂಧು ಅಂತಾನು ಒಂದು ಪ್ರಶ್ನೆ ಬರುತ್ತೆ. ಮತ್ತೆ ನಮ್ಮ
ಶಂಕರ ಯೋಗ ಅಂದ್ರೆ ಗುರುಗಳಾದ ದತ್ತರಾಜ ಯೋಗೇಂದ್ರರು ಈ ಜ್ಞಾನ ಸಿಂಧುವನ್ನೇ ಓದಿ ಅವರಿಗೆ ದತ್ತಾತ್ರೇಯನ ಒಂದು ಜ್ಞಾನ ಆಯ್ತು ಅಂತ ನಾವು ಚರಿತ್ರೆಯಲ್ಲಿ ಓದ್ತೀವಿ. ಹಾ ಹಾ ಹಾ, ಅದರಿಂದ ಸರಿ ಮೇಡಮ್. ಬಹಳನೇ ಚೆನ್ನಾಗಿತ್ತು ಸರ್. ಮುಂದೆ ಸ್ವಲ್ಪ ತಿಳಿಸ್ಕೊಡಿ ಅಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ತುಂಬಾ ಸಂತೋಷ ಮೇಡಮ್, ಪ್ರಯತ್ನ ಮಾಡೋಣ. ಆ ಭಗವಂತನ ಪ್ರೇರಣೆ ಇದ್ದ ಹಾಗೆ ನೀವು ಹೇಳಿದ ಮೇಲೆ ಜ್ಞಾನ ಸಿಂಧು ಕೈಯಲ್ಲಿ ಬಂದ್ರೆ ಅದು ಏನ್ ಕೆಲಸ ಮಾಡಬಲ್ಲದು ಅನ್ನೋದಕ್ಕೆ ನಿಮ್ಮ ಪ್ರಶ್ನೆಯಿಂದ ಈಗ ನನಗೆ ನೆನಪಾಗಿದ್ದು ಹೇಳ್ತಾ ಇದ್ದೀನಿ. ಜ್ಞಾನ ಸಿಂಧುವನ್ನ ಓದಿದೊಡೆ ಮೇಡಮ್, ಹಾ ಈ ಹೇಳಿ ಸರ್. ದತ್ತ ರಾಜ ಯೋಗೇಂದ್ರರಿಗೆ ಅನ್ವಯಿಸುತ್ತೆ. ಹಾ ಎಲ್ಲ ಮಹಾತ್ಮರಿಗೂ ಅವಧೂತರಿಗೆ ಇದು ಅನ್ವಯಿಸೋ ಮಾತೆ. ಅವ್ರು ಹೇಳಿದ್ದಾರೆ, ಚಿದಾನಂದ ಅವಧೂತರು, ಈ ಹ್ಮ್ ಜ್ಞಾನ ಸಿಂಧು ಎಂಬ ಗ್ರಂಥವಂ ಹ್ಮ್ ಓದಿದೊಡೆ, ಸುಮ್ನೆ ಒಂದು ಬಾರಿ ನೀವು ಕೈಯಾಗ ಹಿಡ್ಕೊಂಡು 48 ಅಧ್ಯಾಯ ಓದ್ತಿರೋ ಯಾವ್ದನ್ನ ಓದಿ, ಹ್ಮ್ ಓದಿದೊಡೆ ಏನ್ ಪ್ರಭಾವ ಬೀರುತ್ತೆ ಅಂತ ಮಹತ್ವವನ್ನ ತೋರಿಸಿದ್ದಾರೆ ಈ ಪೀಠಿಕೆ ಅಧ್ಯಾಯದಲ್ಲಿ. ಹಾ ಹಾ ಜ್ಞಾನ ಸಿಂಧುವಂ ಓದಿದೊಡೆ ಮನಕ್ಕೆ ಅರ್ಥ ಕೇಳುವ ಹಾದಿ ಪುಟ್ಟುವುದು. ಓ ಸರಿ ನಿಮ್ಮ ಸರಿ. ಮನಸ್ಸು ಸುಮ್ಮನಾಗದೇ ಇಲ್ಲಂತೆ. ಹಾ ಒಂದು ಹಾ ಸಾರಿ ಓದಿದ್ರೆ, ಅರೆ ಹ್ಮ್ ಇದರ ಹಠಯೋಗದಲ್ಲಿ 6 ಚಕ್ರ ಹೇಳಿದೆ, ಲಯ ಯೋಗದಲ್ಲಿ 4 ಚಕ್ರ ಸಾಕು ಒಂದಿದೆ, ಇದು ಯಾಕೆ ಹ್ಮ್ ಹಿಂಗಾಯ್ತು ಅಂತ ನಿಮಗೆ ಅರ್ಥ ಕೇಳಬೇಕು. ಬಲ್ಲವರ ಹತ್ರ ವಿದ್ವಾಂಸರನ್ನ ಭೇಟಿ ಆಗ್ಬೇಕು, ಒಬ್ಬ ಗುರುವನ್ನ ಕಾಣ್ಬೇಕು. ಈ ಜ್ಞಾನ ಸಿಂಧುವಿನ ತತ್ವ ನಿರ್ಣಯ ಹೆಂಗಾಗುತ್ತೆ, ಹೀಗೆ ಹೇಳಿದ್ರಲ್ಲ, ಭಕ್ತಿಯಿಂದಲೂ ಮುಕ್ತಿ ಇದೆ ಅಂದ್ರು, ಹ್ಮ್ ಯೋಗದಿಂದ ಮುಕ್ತಿ ಇದೆ ಅಂದ್ರು, ಆಮೇಲೆ ಜ್ಞಾನ ಯೋಗದಲ್ಲಿ ಜ್ಞಾನದಿಂದಲೂ ಮುಕ್ತಿ ಇದೆ ಅಂತ ಹೇಳ್ಬಿಟ್ಟಿದ್ದಾರೆ. ಈ ದ್ವಂದ್ವ ಬಂದಿದೆ, ನನಗೆ ಹೇಳ್ಕೊಡಿ ಸ್ವಾಮಿ ಅಂತ ವಿದ್ವಾಂಸರ ಬಳಿಗೆ ನಿಮ್ಮನ್ನು ಕರ್ಕೊಂಡು ಹೋಗೋದು, ಅದು ಮನಸ್ಸು ಅನ್ನೋದು ನಿಮ್ಮ ಬೆನ್ನತ್ತುತ್ತೆ, ನಿಮ್ಮನ್ನ ಅಲ್ಲಿಗೋಗಿ ಉತ್ತರ ಕೊಡಿಸುತ್ತೆ, ಅಂತ ಪ್ರಭಾವ ಬೀರುತ್ತೆ ಅಂತ. ಅದಕ್ಕೆ ಅವ್ರು ಹೇಳಿದ್ದಾರೆ, ಓದಿದಡೆ ಮನಕ್ಕೆ ಅರ್ಥ ಕೇಳುವ ಆದಿ ಪುಟ್ಟುವುದು. ಆದಿ ಅಂದ್ರೆ ದಾರಿ ಸಿಗುತ್ತೆ. ದಾರಿ ಸಿಗತ್ತೆ. ಹಾ ಆ ದಾರಿ ಸಿಕ್ಕ ಮೇಲೆ ಸುಮ್ಮನಾಗಲ್ಲ. ಹ್ಮ್ ಆ ಆದಿ ಸಿಕ್ಕು ಅರ್ಥ ಹುಟ್ಟಿದ ಮೇಲೆ, ಅರ್ಥ ಕೇಳಿದಾದ ಮೇಲೆ ಇದನ್ನು ಸಾಧಿಸಬೇಕೆಂಬ ಬುದ್ಧಿ ಪುನಃ ಹುಟ್ಟುವುದು. ಹಬ್ಬ. ಹ್ಮ್ ಗೊತ್ತಾಯ್ತು ಮೇಡಮ್. ಈಗ ಯಾರೋ ಒಬ್ರು ಗುರುಗಳು ಹೇಳಿದ್ರು, ಇದಕ್ಕೆ ಇಂಥ ಅರ್ಥ ಇದೆ, ಇದನ್ನ ಹಿಂಗ್ ಸಾಧಿಸ್ಬೇಕು ಅಂದಾಗ ಹ್ಮ್ ಈ ಬುದ್ಧಿ ಅನ್ನೋದು ಸುಮ್ಮನಾಗೋದಿಲ್ಲಂತೆ. ಅಲ್ಲಿಗ ಮನಸ್ಸಿನ ಕೆಲಸ ಮುಗ್ದೋಯ್ತು, ಅದು ಸಂದೇಹ ತಗೊಳ್ತು, ಸಂದೇಹ ಸಂಕಲ್ಪ ವಿಕಲ್ಪವನ್ನ ಅಲ್ಲಿ ಯಾರ ಹತ್ರ ಬಗೆಹರಿಸ್ಕೊಳ್ತು. ಹ್ಮ್ ಮನೆಗೆ ಬಂದ್ಮೇಲೆ ಬುದ್ಧಿ ಹೇಳುತ್ತಂತೆ, ಅಲ್ಲಪ್ಪ ಬರೀ ತಿಳ್ಕೊಂಡ್ ಬಂದೆ, ಹ್ಮ್ ಇದನ್ನ ನೀನು ಸಾಧಿಸ್ಬೇಕಲ್ಲ, ನುಡಿಯಂತೆ ನಡೆನೂ ಬರ್ಬೇಕಲ್ಲ, ನೀನು ಹೌದು. ಸತ್ಯ ಹೇಳ್ಬೇಕಲ್ಲ. ಸದ್ಭಕ್ತ ಆದ್ಮೇಲೆ ಈಗ ಸತ್ಯವನ್ನೇ ನುಡಿ ಅಂತ ಸತ್ಯಂ ಬ್ರೂಯಾತ್ ಅಂತ ಶ್ಲೋಕ ಇದೆ, ಅದನ್ನ ಕೇಳಿಸ್ಕೊಂಡಿದ್ಯಾ? ಹ್ಮ್ ಎಲ್ಲೋ ಪ್ರವಚನಕ್ಕೆ ಹೋದಾಗ ಇದನ್ನ ಜೀವನಕ್ಕೆ ತರಬೇಕಲ್ಲ ಅಂತ ನಿನ್ನ ಹಗಲೆಲ್ಲ ತಿವಿದು ತಿವಿದು ಹೇಳೋದು ಬುದ್ಧಿ ಅಂತೆ. ಹ್ಮ್ ಸಾಧಿಸಬೇಕೆಂಬ ಬುದ್ಧಿಯು ತನ್ನೊಳಗೆ ಹುಟ್ಟುವುದು. ಹ್ಮ್ ಇದು 3ನೇ ಮೆಟ್ಲಾಯ್ತು. ಹ್ಮ್ 4ನೇದು ಏನ್ ಹೇಳುತ್ತಂದ್ರೆ, ಇಂತು ತಾ ಸಾಧಿಸಿದನಾದಡೆ, ಹ್ಮ್ ನಿಮಗೆ ಸಾಧನೆ ಹಾದಿಯಲ್ಲಿ ಕ್ರಮಿಸಿದ್ದೆ ಆದ್ರೆ ಹ್ಮ್ ತೋರುವ ಈ ಜಗವೆಲ್ಲವೂ ಎನ್ನ ವಿನೋದವಾಗಿ ತೋರ್ಪದು. ನೋಡಿ, ತೋರುವ ಜಗತ್ತೆಲ್ಲ ಮಿಥ್ಯೆ, ನಾನು ಬ್ರಹ್ಮನೇ ಅಂತ ಹೇಳಿ ನಿನಗನ್ಸುತ್ತೆ. ಹಬ್ಬ. ಹ್ಮ್ ಬ್ರಹ್ಮ ಒಂದೇ ಇರೋದು, ಆತ್ಮ ಒಂದೇ ಇರೋದು, ಈ ಜಗತ್ತೆಲ್ಲ ಮಿಥ್ಯೆ. ಹ್ಮ್ ಜೀವ ಬ್ರಹ್ಮ ಇವ ನಾಪರಹ, ಜೀವನ್ ಬಿಟ್ಟು ಬೇರೆ ಪರಮಾತ್ಮ ಇಲ್ಲ, ಹ್ಮ್ ಪರಮಾತ್ಮ ಜೀವ ಒಂದೇ ಅನ್ನೋ ನಿಲುವು ನಿನಗೆ ಬರುತ್ತೆ. ಇಡೀ ಜ್ಞಾನ ಸಿಂಧು ಮೊದ್ಲು ಓದು. ಅದೇ 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 ತುಂಬಾ ಚೆನ್ನಾಗಿ. ಸಾಧಿಸಿದವನು ತಾನಾದಡೆ ಜಗವೆಲ್ಲ ವಿನೋದವಾಗಿಯೇ ಬ್ರಹ್ಮ ತೋರ್ಪದು. ಹ್ಮ್ 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 ಅಯ್ಯ, ಕೊನೆ ಸೆಂಟೆನ್ಸ್, ಅಯ್ಯ ಹ್ಮ್ ಓದದೆ ಇರದಿರಿ. ಹ್ಮ್ ದಯಮಾಡಿ ಅವ್ರು ಕೇಳ್ತಾ ಇದಾರೆ, ಅಯ್ಯ ಅಂದ್ರೆ ಅವ್ರಿಗೆ ಅಂತಃಕರಣೆ ಹೆಂಗಿರ್ಬೇಕಂದ್ರೆ, ನೋಡಿ ಲೋಕದ ಜನಗಳೇ, ಭಕ್ತರೇ, ಶ್ರವಣ ಮಾಡುವ ಸತ್ಪುರುಷರೇ, ಅಯ್ಯ ಇದನ್ನ ಓದದೆ ಇರದಿರಿ, ಬೇಡಿಕೊಂಬೆನು ನಿಮ್ಮ ಕೈ ಮುಗಿದು ತಮ್ಮ. ಅಪ್ಪ, ನಿಮ್ಮನ್ನೆಲ್ಲ ನಾನು ಕೈ ಮುಗಿದು ಬೇಡ್ಕೊಳ್ತಾ ಇದ್ನಯ್ಯ, ಇದು ಬೇಡಿ ಕೇಳ್ತಾ ಇದ್ನಿ. ನೀವು ಧನ್ಯರಾಗಬೇಕು ಅನ್ನೋದಾದ್ರೆ, ನೀವು ಮೋಕ್ಷ ಪಡಿಬೇಕು ಅನ್ನೋದಾದ್ರೆ ನಿಮ್ಮನ್ನ ಬೇಡ್ಕೊಳ್ತಾ ಇದ್ನಿ, ದಯಮಾಡಿ ಕೈ ಮುಗಿದು ಕೇಳ್ತಾ ಇದ್ದೀನಿ, ಓದದೆ ಇರದಿರೋ ತಮ್ಮ ಅಂದ್ರು. ಅಂದ್ರೆ ನೀವೆಲ್ಲ ನನ್ನ ಅಣ್ಣ ತಮ್ಮದಿರಪ್ಪ, ಸಹೋದರ ಭಾವ ಇದೆ, ಸದ್ಭಾವ ಇದೆ, ನೀವು ನನ್ನಂಗೆ ಧನ್ಯರಾಗಬೇಕು. ಅಂದ್ರೆ ಅವ್ರು ಲೋಕ ಕಲ್ಯಾಣ, ಸಮಷ್ಟಿ ಗುಣ ಹೆಂಗಿದೆ, ವಿಶಾಲವಾದ ಹೃದಯ ಹೆಂಗಿತ್ತು, ನಿಮ್ಮ ಕಲ್ಯಾಣಕ್ಕೋಸ್ಕರ ನೀವು ಎಡವಿ ಎಡವಿ ಮತ್ತೆ ಮತ್ತೆ ಹುಟ್ಟುತ್ತಾ ಇದ್ರಿ, ಮತ್ತೆ ಮತ್ತೆ ಸಾಯ್ತಾ ಇದ್ರಿ.
ಇದು ಎಲ್ಲಿವರೆಗೂ ಹಿಂಗೆ ಇರ್ತಿದೆ? ಹಾಗಾಗಿ ಈ ಜ್ಞಾನ ಸಿಂಧು ಎಂಬುದನ್ನ ಓದದೆ ಇರದಿರಿ, ಬೇಡಿಕೊಂಬೆನು ಕೈ ಮುಗಿದು ನಿಮ್ಮ ಕೇಳೋ ತಮ್ಮ ಅಂತಾರೆ. ನೋಡಿ, ಹ್ಮ್ ಅಂತ ಅವಧೂತರು, ಅಂತ ಹ್ಮ್ ಮಹಾನ್ ದೇವಿ ಸಾಕ್ಷಾತ್ಕಾರ ಮಾಡ್ಕೊಂಡರು ನಮ್ಮಂತ ಸಾಮಾನ್ಯ ಜನರಿಗೆ ಕೈ ಮುಗಿದು ಬೇಡ್ತೀನಯ್ಯ, ಜ್ಞಾನಸಿಂಧು ಹೋದ್ರಯ್ಯ, ಹ್ಮ್ ಓದಿದ್ರೆ ಸಾಕು, ಇದು ಏನು ಪ್ರಭಾವ ಬೀರುತ್ತೆ, ನಿಮ್ಮನ್ನ ಎಲ್ಲಿ ಮೋಕ್ಷಕ್ಕೆ ಕರ್ಕೊಂಡೋಗಿ ನಿಲ್ಸುತ್ತೆ ಅನ್ನೋದು ಇದ್ರೊಳಗಿದೆ. ಈ ಹ್ಮ್ ವಿಷಯದ ಒಳಗೆ ಪ್ರವೇಶ ಮಾಡ್ರಿ ಅಂತ ಹೇಳಿ ನಮ್ಮಲ್ಲಿ ಮನವಿ ಮಾಡ್ತಾರಂದ್ರೆ ಆ ಮಹಾತ್ಮನ ಗುಣ ಎಂಥದ್ದಿರ್ಬೇಕು ಅನ್ನೋದನ್ನ ನಾವಿಲ್ಲಿ ತುಲನೆ ಮಾಡಬೇಕು, ತೂಕ ಹಾಕ್ಬೇಕು ಅಂತ ಎಷ್ಟು ನನಗನ್ಸುತ್ತೆ. ಎಷ್ಟು ಸರಳತೆ ಸರ್ ಅವ್ರದ್ದು. ಬಹಳ ಇಷ್ಟು ಆ ಏನ್ ಈ ಹೇಳ್ಬೇಕು ಪ್ರಭಾವ ಅಂತಾನೆ ಗೊತ್ತಾಗ್ತಾ ಇಲ್ಲ. ಈ ಪ್ರಭಾವ ಹ್ಮ್ ದತ್ತರಾಜ ಯೋಗೀಂದ್ರರಿಗೆ ಆಗಿದೆ. ಅದಕ್ಕೆ ಅವ್ರು ಈ ಗ್ರಂಥ ಹಿಡಿದ್ರೆ ಸಾಕು, ಇದು ಆದಷ್ಟೊಂದು ಪ್ರಭಾವ ಬೀರುತ್ತೆ ಅನ್ನೋದಕ್ಕೆ ಈ ವಾಕ್ಯದಂತೆ ಒಬ್ಬ ಮಹಾತ್ಮರ ನಡೆಯೂ ನಮಗೆ ದೃಷ್ಟಾಂತವಾಗಿ ಸಿಕ್ಕಿ ಹಾ ಬರುತ್ತೆ. ಹೌದು ಅದನ್ನ ಸರ್. ನೆನಪು ಮಾಡಿದ್ದು ನಮಗೆ ಬಹಳ ಸಂತೋಷ ಆಯ್ತು. ಹಾ ಸರಿ ಸರ್. ನಮಗೂ ಈಗ ನೀವು ಹೇಳಿದ್ದನ್ ಕೇಳ್ತಾ ಕೇಳ್ತಾ ನಾವು ಇದನ್ನ ಓದ್ಬೇಕು, ಅಧ್ಯಯನ ಮಾಡ್ಬೇಕು, ಅನುಸಂಧಾನ ಮಾಡ್ಬೇಕು ಅಂತ ಬಹಳಷ್ಟು ಮನಸ್ಸಿಗೆ ತುಂಬಾ ಅನಿಸ್ತಾ ಇದೆ ಸರ್. ನಿಮ್ಮಿಂದ ನಮಗೂ ಒಂಚೂರು ಓದೋಣ ಅಂತ ನೀವು ಹೇಳಿದ್ ಕೇಳಿ ಅನಿಸ್ತಾ ಇದೆ ಸರ್. ಅಲ್ಲ ಮೇಡಮ್, ಇದು ಒಂದೇ ಸಾಕು. ಇದರಲ್ಲಿ ಅವರು ಇದ್ರ ಸ್ಕೋಪ್ ಹೇಳ್ತಾರೆ, ಇದ್ರ ಮಹತ್ವ ಏನು, ಯಾಕೆ ನಾನು ಓದ್ರಿ ಅಂತ ಹೇಳಿದ್ರಿ ಅಂತಂದ್ರೆ ಒಂದೇ ಹಾ. ಕ್ಷಣದಲ್ಲಿ ಒಂದ್ ಕ್ಷಣ ಹೇಳ್ತೀನಿ ಮೇಡಮ್. ಹ್ಮ್ ಸರ್ವಶಾಸ್ತ್ರಾರ್ಥವನ್ನು ಓದಿ ಹೇಳಿಕೆ, ಇದರಲ್ಲಿ ಈ ಹ್ಮ್ ಗ್ರಂಥದಲ್ಲಿ ಹಾ. ನಾನು ಸರ್ವಶಾಸ್ತ್ರಾರ್ಥವನ್ನು ಓದಿ ಹೇಳಿಕೆ, ಹ್ಮ್ ಸರ್ವ ಗ್ರಂಥವ ನೋಡಿ ಹೇಳಿಗೆನೋ, ಹ್ಮ್ ಸರ್ವಗೀತೆಯ ನೋಡಿ ತಿಳಿದು ಹೇಳಿಗೆನು, ಸರ್ವವೆಲ್ಲವನು, ಹ್ಮ್ ಸರ್ವ ವೇದಾಂತದ ಯುಕುತಿಯೇ ಇದು, ಹ್ಮ್ ಸರ್ವವೆಲ್ಲವ ಕಂಡು ಹೇಳಿಕೆ. ಕಂಡು ಹೇಳಿಕೆ ಅಂದ್ರೆ ಅನುಭವ ಮಾಡಿದ ಮೇಲೆ ಹೇಳ್ತಾ ಇದ್ದೀನಿ ನಿಮಗೆ. ಹೌದು. ಕಂಡು ಅಂದ್ರೆ ಹಾ ಹಾ. ಸಾಕ್ಷಾತ್ಕಾರ ಅನುಭವ ನನಗೆ ಆದ್ಮೇಲೆ. ಹ್ಮ್ ಸರ್ವವ ತಿಳಿದು ಹ್ಮ್ ತಾನೇ ತಾನಾಗುವ ಮೂಲ ಮೋಕ್ಷ ಗ್ರಂಥವಿದು, ಬಿಡದಿರೋ ತಮ್ಮ ಅಂತ ಅಂದ್ರು. ಹ್ಮ್ ಇನ್ನೇನ್ ಹೇಳ್ಬೇಕು ಮೇಡಮ್, ಇನ್ನೇನ್ ಇನ್ನೇನ್ ಹೇಳ್ಬೇಕು ಹೇಳ್ಬೇಕು? ಸರ್. ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ, ಬಹಳ ಅಂದ್ರೆ ಚೆನ್ನಾಗಿದೆ. ಒಂದೇ ಗ್ರಂಥದಲ್ಲಿ ಸರ್ವ ಗ್ರಂಥಗಳ ವಿಚಾರ ತಂದು ಕೊಟ್ಟಿದ್ದಾರೆ ಅನ್ನೋದಕ್ಕೆ ನಾವು ಅವ್ರಿಗೆ ಎಷ್ಟು ಚಿರಋಣಿಯಾಗಿರ್ಬೇಕು ಅಂತ. ಹೌದು ಹೌದು ಹೌದು. 10 ಗ್ರಂಥದ ವಿಚಾರಗಳನ್ನು ಓದಿದ್ರೆ ಮೇಡಮ್, ಇದ್ರಾಗ ಓದಿದ್ರೆ ನನ್ ಹ್ಮ್ ಗಮನಕ್ಕೆ ಬಂದಂಗೆ ಸುಮಾರು 20 ಉಪನಿಷತ್ತುಗಳ ವಿಚಾರ ಎಲ್ಲ ಇಲ್ಲಿ ತಂದುಬಿಟ್ಟಿದ್ದಾರೆ. ಓಹೋ. ಭಗವದ್ಗೀತೆ ವಿಚಾರ ಇಲ್ಲಿ ತಂದುಬಿಟ್ಟಿದ್ದಾರೆ. ಹ್ಮ್ ಅನುಭವಾಮೃತ ಕಾವ್ಯದ ವಿಚಾರ ಇಲ್ಲಿ ತಂದುಬಿಟ್ಟಿದ್ದಾರೆ. ಹ್ಮ್ ಆ ಕುರುಕ್ಷೇತ್ರ ಯುದ್ಧವನ್ನ ಇಲ್ಲಿ ತಂದಿದ್ದಾರೆ, ಮಹಾಭಾರತ. ಎಲ್ಲಾ ಹ್ಮ್ ಗ್ರಂಥಗಳನ್ನು ಇಲ್ಲಿಗೆ ಎಲ್ಲೆಲ್ಲಿ ಬೇಕೋ ತುಣುಕು ತುಣುಕು ತಗೊಂಬಂದಿದ್ದಾರೆ. ಎಲ್ಲಾ ತಂದ್ ಸೇರ್ಸಿ ಹಾ, ಬರ್ದಿದ್ದಾರೆ ಅಷ್ಟು ಮಟ್ಟಿಗೆ, ಅಷ್ಟು ಚೆನ್ನಾಗಿ. ಹೌದು ಮೇಡಮ್, ಥ್ಯಾಂಕ್ ಹಾ ಯು ಮೇಡಮ್, ಹಾ. ಥ್ಯಾಂಕ್ ಯು ಮೇಡಮ್. ಬಹಳ ಚೆನ್ನಾಗಿತ್ತು ಸರ್. ನಮ್ಗೆ ನೀವು ತಿಳಿಸ್ಕೊಟ್ರಿ. ನಿಮ್ಮ ಪಾದಕ್ಕೆ ನಮ್ಮ ಒಂದು ನಮಸ್ಕಾರಗಳು ಅಯ್ಯೋ, ಅಷ್ಟು ನಿಜವಾಗ್ಲೂ. ದೊಡ್ಡವನಲ್ಲ, ಇರ್ಲಿ ಮೇಡಮ್, ಇಲ್ಲ, ಪರವಾಗಿಲ್ಲ. ಭಗವಂತ ಅದು ಚಿದಾನಂದರಿಗೆ ಬಹಳನೇ ಸೇರ್ಬಿಡ್ಲಿ. ಚೆನ್ನಾಗಿತ್ತು ಸರ್. ಆಯ್ತು. ಹೋ, ಹಾ 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 ಮೇಡಮ್, ಹಾ ಮೇಡಮ್, ಹೌದು. ತುಂಬಾ ಸಂತೋಷ ಮೇಡಮ್. ಆ ತರ ಅರ್ಥ ಬರೆದಿರೋ ಸಿಕ್ಕರೆ ಇನ್ನೂ ಶ್ರೇಷ್ಠವೇ. ಹ್ಮ್. ಹ್ಮ್. ಅದ್ರೊಂದು ಫೋಟೋ ಈ ಗ್ರಂಥದಲ್ಲಿ ಈ ಗುಂಪಲ್ಲಿ ಹಾಕ್ಬಿಡಿ ಮೇಡಮ್, ಅದ್ರ ಫೋಟೋ ಬೇಕಿದ್ದವರು. ಹ್ಮ್. ಹಾ, ಬಹುಶಃ ತುಂಬಾ ಅವ್ರ ಹತ್ರ ಇರ್ಬೋದು ಪುಸ್ತಕ ಅಂತ ಕಾಣತ್ತೆ. ಅದಕ್ಕೆ ಹೌದು. ಕೇಳ್ಬೇಕು. ಎಸ್ ಮೇಡಮ್, ಥ್ಯಾಂಕ್ ಯು. ಹೌದು ಮೇಡಮ್. ಹಾ, ಹೌದು 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 ಮೇಡಮ್, ಹೌದು ಹೌದು. ಹೌದು ಹೌದು ಮೇಡಮ್.
ಎಸ್ ಮೇಡಮ್. ಓಕೆ. ಎಲ್ಲರಿಗೂ ನನ್ನ ಕಡೆಯಿಂದ ಶರಣು ಶರಣಾರ್ಥಿಗಳು ಮೇಡಮ್. ಇಷ್ಟು ದಿನಗಳ ಕಾಲ ನನ್ನ ತೊದಲ ನುಡಿ ಆಲಿಸಿದ್ರಲ್ಲ, ನಾನು ಧನ್ಯ ಅಂತ ಭಾವಿಸ್ತೀನಿ. ತಾವೆಲ್ಲ ಸಮಯ ನನ್ನ ಕಡೆಗೆ ಕೊಟ್ಟು ಕಿವಿಗೊಟ್ಟು ಕೇಳಿದ್ದಕ್ಕೆ ಈ ಶಂಕರ ಭಗವಾನರ ಸತ್ಸಂಗದ ಎಲ್ಲ ಸದ್ಭಕ್ತರಿಗೆ ಅಥವಾ ಹಿತೈಷಿಗಳಿಗೆ, ನಿರೂಪಕರಿಗೆ, ಮತ್ತೊಬ್ಬರಿಗೆ ಸರ್ವರಿಗೂ ಕೂಡ ಶರಣು ಶರಣಾರ್ಥಿಗಳನ್ನ ಹೇಳಿ ನಾವು ಹೀಗೆ ಇದನ್ನು ಬೆಳೆಸ್ತಾ ಹೋಗೋಣ. ಇನ್ನೊಬ್ಬರ ಹತ್ರ ತಿಳಿಯೋಣ. ನಾನು ಎಲ್ಲ ತಿಳಿದಿದ್ದೀನಿ ಅಂದ್ರೆ ತಪ್ಪಾಗ್ಬಿಡ್ತದೆ. ಮತ್ತೊಬ್ಬರ ಹತ್ರ ತಿಳಿಯದೇ ಇರುತ್ತೆ ಅಂತ ಹೇಳಿ ನಾವು ಭಾವಿಸೋಣ ಅಂತ ಹೇಳಿ ತಮ್ಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಮೇಡಮ್. ಜೈ ಜೈ ಶಂಕರಲಿಂಗ. ಶಂಕರ್ಲಿಂಗ. ಜೈ ಶಂಕರ್.